ಕಳೆದ ಭಾಗದಲ್ಲಿ ನಾವು ನೋಡಿರೋದು ಏನಂತ ಹೇಳಿದ್ರೆ, ಹೌ ವಿ ಸಸ್ಟೈನ್ ಇನ್ ಗಾಡ್. ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ಅಂದ್ರೆ ದೇವರಿಂದ ನಮಗೆ ಸಿಕ್ಕಿರೋದಂತಾಗ್ಲಿ, ದೇವರು ನಮಗೆ ಕೊಟ್ಟಂತ ಕೃಪಾವರಗಳಾಗ್ಲಿ, ಆ ಕರುಣೆ ಕೃಪೆ ಈ ದೇಹವಾಗ್ಲಿ, ಆತ್ಮನಾಗ್ಲಿ, ಪವಿತ್ರಾತ್ಮ ಹೇಗೆ ದೇವರಲ್ಲಿ ನಾವು ಅದು ಉಳಿಸ್ಕೊಳ್ಳೋದು, ದೇವರ ದಾರಿಯಲ್ಲಿ, ದೇವರ ವಾಕ್ಯದ ದಾರಿಯಲ್ಲಿ ನಾವು ಅದಂಗೆ ಉಳಿಸ್ಕೊಳ್ಳೋದಂತ ನಾವು ನೋಡ್ತಾ ಇದ್ವಿ. ಅದ್ರಲ್ಲಿ ನಾನು ನಿಮಗೆ ಹೇಳಿದ್ದೆ 7 ಪಾಯಿಂಟ್ಸ್ ಇದೆ ಅದರಲ್ಲಿ. ಇದು ಸಾಧಾರಣವಾಗಿ ಎಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ಅವತ್ತು ನಾನು ಹೇಳಿದೆ. ಅದರಲ್ಲಿ ಮೊದಲನೇ ಪಾಯಿಂಟ್ ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ, ಟ್ರಸ್ಟ್ ಅಂಡ್ ಫೇತ್. ದೇವರ ಮೇಲೆ, ದೇವರ ಆತ್ಮನ ಮೇಲೆ, ದೇವರ ವಾಕ್ಯದ ಮೇಲೆ ಇರುವಂತ ನಮ್ಮ ನಂಬಿಕೆ, ವಿಶ್ವಾಸ. ಈ ಹೌ ವಿ ಸಸ್ಟೈನ್ ಅಂತ ಹೇಳುವಾಗಲೇ ಹೆಂಗೆ ನಾವು ನಮ್ಮನ್ನೇ ಉಳಿಸ್ಕೊಳ್ಳೋದು, ದೇವರಿನಲ್ಲಿ ನಾವು ಉಳಿಸ್ಕೊಳ್ಳೋದು ಅಂತ ಹೇಳುವಾಗ ನಿಮ್ಗೆ ಎಲ್ಲರಿಗೇನು ಗೊತ್ತಿರೋಂಥ ವಿಷಯನೇ. ಈಗ ನಮಗೇನಾದ್ರೂ ನಮ್ಮ ತಂದೆ ತಾಯಿಗಳಿಂದ ಇವನ್ ಆಸ್ತಿ ಇರ್ಬೋದು, ಅಂತಸ್ತಿರ್ಬೋದು, ಕೆಲವೊಂದು ಈಗ ಹಾಡು ಹೇಳಲಿಕ್ಕಿರೋದು, ಪ್ರಸಂಗ ಮಾಡ್ಲಿಕ್ಕಿರೋದು, ಈ ತರ ಯಾವ್ದಾದ್ರೂ ನಮ್ಮ ತಂದೆ ತಾಯಿಗಳಿಂದ ನಮಗೆ ಸಿಕ್ಕಿರೋದನ್ನೇ ಮಕ್ಕಳು ಏನ್ ಮಾಡ್ತಾರೆ, ಅದು ಉಳಿಸ್ಕೊಳ್ಳಿ. ಇವನ್ ಪ್ರಾಪರ್ಟಿ ಆದ್ರೆ ಜಮೀನು ಸಿಕ್ಕಿದ್ರೆ, ಈ ಒಂದು 5 ಎಕರೆ ಜಮೀನು ಸಿಕ್ಕಿದೆ ಅಂತ ಹೇಳಿದ್ರೆ ಆ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಹಾಳಾಗದಲ್ಲಿ ಇನ್ನು ಅದ್ರ ಮೇಲೆ ನಮಗೆ ಎಷ್ಟು ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೋ, ಇಲ್ಲಾಂದ್ರೆ ಎಷ್ಟು ನಮಗೆ ಅದನ್ನು ಬೆಳೆಸಲಿಕ್ಕೆ ಆಗುತ್ತೋ, ದಿಸ್ ಇಸ್ ಆಕ್ಚುಲಿ ಬೆಳೆಯಬೇಕು. ಒಂದೇ ಸೇರಿ ನಾವು ಸಸ್ಟೈನ್ ಆಗಬೇಕು, ಅದು ಉಳಿಸ್ಕೊಬೇಕು, ಅದರಲ್ಲಿ ಬೆಳೆಯಬೇಕು. ಪ್ರಿಯ ದೇವರ ವಾಕ್ಯದಲ್ಲಿನೂ ಇದೇ ವಿಷಯನೇ. ದೇವರ ವಾಕ್ಯ ನಮಗೆ ಸಿಕ್ಕಿದೆ, ಪವಿತ್ರಾತ್ಮನ ಸಿಕ್ಕಿದೆ, ಅದನ್ನ ನಾವು ಉಳಿಸ್ಕೊಬೇಕು. ನೆಕ್ಸ್ಟ್ ಅದರಲ್ಲಿ ನಾವು ಬೆಳೆಯಬೇಕು. ಇಲ್ಲಿ ಕಳೆದ ಭಾಗದಲ್ಲಿ ನಾನು ಹೇಳಿದ್ದೆ, ಹೇಗೆ ಅಂತ ಹೇಳಿದ್ರೆ ಸ್ವಯಂ ಪ್ರಯತ್ನ ಅಂದ್ರೆ ನಾವೇ, ಈಗ ನನಗೆ ದೇವರಿಂದ ಸಿಕ್ಕಿರೋದು ಎಲ್ಲದನ್ನು ನಾನು ಉಳಿಸ್ಕೊಬೇಕು. ಇವನ್ ಹಾಡುವಂಥವರಾಗಲಿ, ಇಲ್ಲಾದ್ರೆ ಮಾತಾಡುವಂಥವರಾಗಲಿ, ಇಲ್ಲಾಂದ್ರೆ ಸೇವೆ ಮಾಡುವಂಥ ವಿಷಯ ಯಾವುದಾದನ್ನು ಕೂಡ ದೇವರಿಂದ ನನಗೆ ಸಿಕ್ಕಾದ್ಮೇಲೆ ಅದನ್ನ ನಾನು ಉಳಿಸ್ಕೊಬೇಕು. ಇಲ್ಲಿ ಅದೊಂದು ಡೆಫಿನೇಷನ್, ಸ್ವಪ್ರಯತ್ನದಿಂದ ನಾವು ಮನಸ್ಸು ಮಾಡುವಾಗ ಅದು ಉಳಿಸ್ಬೇಕು ಅಂತ ಮೊದಲನೇದಾಗಿ ನಾವು ಮನಸ್ಸು ಮಾಡಬೇಕು. ಯಾಕಂದ್ರೆ ದೇವರು ನಮ್ಮನ್ನ ಕರೆದು ನಮಗೆ ಬೇಕಾಗಿರೋದನ್ನ ಎಲ್ಲವನ್ನೂ ನಮಗೆ ಕೊಟ್ಟಾಯ್ತು. ಹಂಗಿರುವಾಗ ಇನ್ನು ನೆಕ್ಸ್ಟ್ ಇನಿಷಿಯಲ್ ಸ್ಟೇಜ್, ದೇವರ ಮಗನಾಗಿ ಮಗಳಾಗಿ ರಕ್ಷಣೆ ಒಂದು ದೀಕ್ಷಾ ಸ್ನಾನ ತಗೊಂಡು ದೇವರ ವಿಶ್ವಾಸಿಯಾಗಿ ಜೀವಿಸುವಾಗ ಇನ್ನು ನೆಕ್ಸ್ಟ್ ಇನಿಷಿಯಲ್ ಸ್ಟೇಜ್ ಅಂತ ಹೇಳಿದ್ರೆ ನಾವೊಂದು ಡಿಸಿಷನ್ ತಗೊಳ್ತೇವೆ. ಏನಂತ ಹೇಳಿ, ನಮ್ಮ ಸ್ವಯ ಪ್ರಯತ್ನದಿಂದ ನನಗೇನು ನನ್ನ ಅಪ್ಪನಿಂದ, ತಂದೆಯಾದ ದೇವರಿಂದ ಅವನಿಗೆ ಏನು ಸಿಕ್ಕಿದೆ ಅದು ನಾನು ಉಳಿಸ್ಕೊಬೇಕು. ನೆಕ್ಸ್ಟ್ ಅದನ್ನು ನಾನು ಬೆಳೆಸ್ಕೊಬೇಕು. ಇಲ್ಲಿ ನೋಡಿ, ಸ್ವಯ ಪ್ರಯತ್ನದಿಂದ, ಪವಿತ್ರಾತ್ಮ ಸಹಾಯದಿಂದ, ನಂಬಿಕೆ, ಪ್ರಾರ್ಥನೆ ಮತ್ತು ದೇವರ ವಾಕ್ಯದ ಪ್ರಕಾರ ಜೀವಿಸಿ. ಇದು ಹೆಂಗೆ ಬಿಡಿಸ್ಕೊಳ್ಳೋದು ಒಂದು ಡೆಫಿನೇಷನ್ ಹೇಳ್ತಾರೆ. ಜೀವಿಸಿ ದೇವರಿಂದ ಸಿಕ್ಕಿದ ಕೃಪಾವರಗಳನ್ನು ನಾವು ಉಳಿಸಿಕೊಳ್ಳುವಾಗ, ಅದು ಬೆಳೆಸುವಾಗ ವಿ ವಿಲ್ ಸಸ್ಟೈನ್. ದೇವರಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇನ್ನು ನೋಡಿ, ನಾನು ಆಗಲೇ ಹೇಳಿದ್ರೆ ನಮಗೆ ಯಾವ್ದಾದ್ರು ಒಂದು ಸಿಕ್ಕಿದ್ರೆ ತಂದೆ ತಾಯಿಗಳಿಂದ ನಮಗೆ ಅವಕಾಶವಾಗಿ ನಮ್ಗೆ ಏನಾದ್ರು ಸಿಕ್ಕಿದ್ರೆ ನಾವು ಉಳಿಸ್ಕೊಳ್ತೀವಿ, ಬೆಳೆಸ್ತೀವಿ. ಕೆಲವೊಂದು ಇರ್ತಾರೆ ಹಾಳು ಮಾಡ್ತಾರೆ, ಅದನ್ನು 20 ಎಕರೆ ಕೊಟ್ಟಿದ್ದನ್ನು ಅವರಿಗೆ 2 ವರ್ಷ ಅವ್ರ ಕೈಯಲ್ಲಿ ಇರಲ್ಲ. ಅದು ಅಂಥವ್ರು ಇರ್ತಾರೆ. 20 ಎಕರೆನ 50 ಎಕರೆ ಮಾಡೋರು ಇರ್ತಾರೆ. ತಂದೆ ತಾಯಿಗಳು ಏನೋ ಅಲ್ಪ ಸ್ವಲ್ಪ ಹಾಡ್ತಾ ಇದ್ರು, ಅವ್ರಿಗೆ ಅಂತ ಅವಕಾಶ ಏನು ಸಿಗಲಿಲ್ಲ. ಆ ಸಿಕ್ಕಿದಂಥ ಮಕ್ಕಳು ಆ ಹಾಡುಗಳನ್ನು ಹಾಡಿ ದೇವರನ್ನ ಸ್ತುತಿಸುವಂಥದ್ದು, ಅವರು ಆ ಒಂದು ಖ್ಯಾತಿಯನ್ನು ಪಡ್ಕೊಳ್ಳೋದಂಥದ್ದು ನಾವು ನೋಡ್ತೀವಿ. ಇದೆರಡು ಚಾಯ್ಸ್. ಅದಕ್ಕೆ ಹೇಳಿದ್ರು ಸ್ವಪ್ರಯತ್ನದಿಂದ. ಇನಿಷಿಯಲ್ ಸ್ಟೇಜ್ ನಾವೇ ಶುರು ಮಾಡಬೇಕಾಗಿರೋದು. ಇಲ್ಲಿ ಈ ದೇವರು ನಮಗೆ ಕೊಟ್ಟಿರೋದಂತ ದೇವರಲ್ಲಿ ಉಳಿಸ್ಕೊಬೇಕು ಅಂತ ಹೇಳುವಾಗ, ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ನಮ್ದಾಗಿರೋದು ಏನಿದೆ, ನಮ್ಮಲ್ಲಿ ನಮ್ದಾಗಿ ನಮ್ಮ ಕೈಯಲ್ಲಿ ಏನಿದೆ ಹೇಳೋದಾದ್ರೆ ನಿಜವಾಗ್ಲೂ ಏನೂ ಇಲ್ಲ. ಎಲ್ಲಾ ದೇವರ ಕೃಪೆ. ಅಪ್ಪ ಅಮ್ಮನ ಕೊಟ್ಟಿರೋದು, ತಂದೆ ತಾಯಿನ ಕೊಟ್ಟಿರೋದು, ಮಕ್ಕಳನ್ನ ಎಲ್ಲದನ್ನು ಕೊಟ್ಟಿರೋದು ದೇವರೇ. ಈಗ ನಾವು ಬದುಕ್ತಾರೆ, ಈ ಉಸಿರಾಡ್ತಾ ಇರೋದು ದೇವರಿಂದ. ದೇವರ ದಾರಿಯಲ್ಲಿ ನಾವು ನಡೀಬೇಕು ಅಂತ ಹೇಳೋದು ಪವಿತ್ರಾತ್ಮ ಕೃಪಾವರದಿಂದ, ದೇವ್ರು ಕೊಟ್ಟಂತ ಭಾಗ್ಯ. ನಮ್ದಾಗಿರೋದೇನಿಲ್ಲ. ನಮ್ದು ಏನಿದೆ ಅಂತ ಹೇಳಿದ್ರೆ, ಈ ದೇಹವನ್ನು, ಶರೀರವನ್ನು ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ, ಜಸ್ಟ್ ಅಸ್ ಎ ಹ್ಯೂಮನ್ ಬಾಡಿ ಭೂಮಿಯಲ್ಲಿ ಬದುಕುವಾಗ ವಿಶ್ವಾಸಿಯಾಗಿ ಬೇರೆಯವರಿಗೆ ಮಾದರಿಯಾಗಿ ನಾವು ನಡೀಬೇಕು. ಇದೇ ಉದ್ದೇಶದಲ್ಲಿನೇ ಆಕ್ಚುಲಿ ದೇಹವನ್ನು, ಈ ಆತ್ಮನ್ನು, ಪವಿತ್ರಾತ್ಮನ ನಮಗೆ ಕೊಟ್ಟಿರೋದು, ಈ ಆಕಾರವನ್ನು ಇದೆಲ್ಲ ಕೊಟ್ಟಿರೋದು ಅದಕ್ಕೇನೆ. ಸಿಸ್ಟಮ್ ಅದೇ. ಆದ್ರೆ ದೇವರ ದಾರಿಯಿಂದ ಬಿಟ್ಟದ್ದು ಎಲ್ಲ ಪಡ್ಕೊಂಡಾದ್ಮೇಲೆ ನಾವು ದಾರಿ ತಪ್ಪಿ ಹೋಗ್ತೀವಲ್ಲ. ಪ್ರಾಪಂಚಿಕವಾಗಿರೋ ಸಣ್ಣ ಪುಟ್ಟದ ಯಾರ ಕಣ್ಣಿಗೆ ಕಾಣಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಸಣ್ಣ ಪುಟ್ಟ ವಿಷಯಗಳಾದ್ರೂ ಕೂಡ ದಾರಿ ತಪ್ಪಿ ಹೋಗುವಂತ ಕೆಲವೊಂದು ವಿಷಯಗಳು. ಇಲ್ಲಿ ನಾವು ಒಂದು ವಿಷಯ ನೋಡೋಣ. ಇರೆಮ್ಯನ
ಪ್ರವಾದನ ಗ್ರಂಥ 17ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ, ಪ್ರತಿಯೊಬ್ಬನಿಗೇನು ಕರ್ಮಫಲವನ್ನು ನಡತೆಗೆ ತಕ್ಕ ಹಾಗೆ. ಕಳೆದ ಭಾಗದಲ್ಲಿ ನಾವು ನೋಡಿರೋದು. ಯಾಕೆಂದ್ರೆ ಹೃದಯ ಆಲೋಚನೆಯನ್ನು, ಈ ನಂಬಿಕೆ ವಿಶ್ವಾಸ ಅಂತ ಹೇಳುವಾಗ ನಮ್ಮ ಹೃದಯದಲ್ಲಿ ಎಷ್ಟು ನಂಬಿಕೆ ಇದೆ, ಎಷ್ಟು ವಿಶ್ವಾಸ ಇದೆ, ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಅಂತ ನಮ್ಮ ಹೃದಯ ಆಲೋಚನೆಗಳನ್ನು, ನಮ್ಮ ಹೃದಯವನ್ನು ಪರೀಕ್ಷಿಸಿ ಅದಕ್ಕೆ ತಕ್ಕ ಹಾಗೆ, ನಡತೆಗೆ ತಕ್ಕ ಹಾಗೆ ಕರ್ಮ ಫಲ ಅದು ಕೊಡುವಂತ ದೇವರು. ಆ ದೇವರಲ್ಲಿ ಎಷ್ಟು ನಂಬಿಕೆ ಇದೆ, ಆ ದೃಢವಾಗಿರೋ ನಂಬಿಕೆ ನಮ್ಮಲ್ಲಿದ್ರೆ ನಮ್ಮ ಕೈಯಲ್ಲಿ ಏನೇನು ಕಾರ್ಯಗಳಾಗುತ್ತೆ ಇದೆಲ್ಲ ನಾವು ಹೇಳದಲ್ಲೇ ಎಲ್ಲ ತಿಳಿದಿರುವಂತ ದೇವರು. ಇದು ನಾವು ಕಳೆದ ಭಾಗದಲ್ಲಿ ದೇವರ ಮೇಲೆ ನಂಬಿಕೆ ಇಡಬೇಕು, ವಿಶ್ವಾಸ ಇರಬೇಕು. ಅದಕ್ಕೆ ಆಧಾರವಾಗಿರೋದು ಒಂದಷ್ಟೊಂದು ವಾಕ್ಯಗಳು ನಾವು ಧ್ಯಾನ ಮಾಡಿದ್ದೀವಿ. ಇವತ್ತಿನ ದಿವಸ ಎರಡನೇ ಪಾಯಿಂಟ್ ಅಂತ ಹೇಳುವಾಗ, ನಮ್ಮನ್ನೇ ನಾವು ದೇವರಿಗೆ ಕಂಪ್ಲೀಟ್ ಆಗಿ ಒಪ್ಪಿಸ್ಬೇಕು. ಸಬ್ಮಿಟ್ ಟು ಗಾಡ್. ಸಾಧಾರಣ ರೀತಿಯಲ್ಲಿ ನಾವೆಲ್ಲ ಅನ್ಕೊಂಡಿರ್ತೀವಿ ದೇವರಿಂದ ನಮಗೆ ಪಡ್ಕೊಂಡಿರೋದೆಲ್ಲ ಹಂಗೆ ಉಳಿಯುತ್ತೆ ನಮ್ಮಲ್ಲಿ, ನಾವೇನು ಮಾಡಬೇಕಾಗಿಲ್ಲ, ನಾವು ಇಲ್ಲಾದ್ರೂ ಅದು ಉಳಿಯುತ್ತೆ, ಯಾಕಂದ್ರೆ ದೇವರಾಗಿ ನಮ್ಮನ್ನ ಕರೆದ. ಇಲ್ಲ ಪ್ರಿಯರೇ, ಈ ಪವಿತ್ರಾತ್ಮನ ನಮಗೆ ಕಳಿಸ್ಕೊಟ್ಟಿರೋದು ಏನಕ್ಕೆ ಉದ್ದೇಶ ಅಂತ ಹೇಳಿದ್ರೆ, ಇದು ಉಳಿಸ್ಕೊಳ್ಳಿಕ್ಕೆ ಉದ್ದೇಶ. ಆಗ ನಮ್ಗೆ ಹಿಂದೆ ನಮ್ಮ ಮನೇಲಿ ಈ ಹಳೆಯ ಹಿರಿಯವರಿದ್ರೆ ಈ ಒಂದು ವಿಷಯ 10 ಸರಿ ಹೇಳ್ತಾರೆ. ಎಂತಿಗೆ ಅಂತ ಹೇಳಿದ್ರೆ, ಅವಾಗ ಈ ಸಣ್ಣ ಸಣ್ಣ ಮಕ್ಕಳಿಗೆ, ಇಲ್ಲಾಂದ್ರೆ ಈ ಸ್ವಲ್ಪ ಇದಾಗಿರೋ ಮಕ್ಕಳಿಗೆ, ಅಲ್ಲ ಒಂದ್ಸರಿ ಹೇಳಾಯ್ತಲ್ಲ ನನಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಅಂದೆ. ಅವ್ರ ಕೇರ್ ಅವ್ರು ಹೇಳ್ತಾ ಇರೋದು, ನೋಡಿ ಈಗ ಮಕ್ಕಳನ್ನ ರೋಡಲ್ಲಿ ಬಿಡಬಾರದು, ಇಲ್ಲಾಂದ್ರೆ ಬೇರೆ ಏನಾದ್ರೂ ಒಂದು ಕೆಲಸ ಆಗಲಿ ಬೆಳಿಗ್ಗೆಯಿಂದ 10 ಸರಿ ನೆನಪಿಸ್ತಾರೆ, ಇಲ್ಲಾಂದ್ರೆ ತೋಟಕ್ಕೆ ನೀರು, ಈ ತರ ವಿಷಯಗಳೆಲ್ಲದನ್ನು ಹೇಳುವಾಗ ಅವ್ರಿಗೆ ಯಾವ ಒಂದು ಕೇರ್ನೆಸ್ ತೋರಿಸ್ತಾರೆ. ಅದೇ ರೀತಿಯಲ್ಲಿ ಪ್ರಿಯರೇ, ಪವಿತ್ರಾತ್ಮನು ಪ್ರತಿಯೊಂದು ಸೆಕೆಂಡನ್ನು, ಪ್ರತಿಯೊಂದು ಗಳಿಗೆಯನ್ನು ನಮಗೆ ಹೇಳ್ತಾ ಇರ್ತಾರೆ, ನೋಡಿ ಇಂಥದ್ದು ಮಾಡಿ, ಇಂಥದ್ದು ಮಾಡೋದು ಬೇಡ, ಈ ರೀತಿಯಲ್ಲಿ ಮಾತಾಡಿ, ಈ ರೀತಿಯಲ್ಲಿ ಮಾತಾಡೋದು ಬೇಡ, ನಿನ್ನಿಂದ ಬೇರೆ ಯಾರಿಗೂ ನೋವಾಗಬಾರದು, ಬೇರೆ ನೋವೇನಾದ್ರೂ ಬಂದ್ರೆ ದೇವರಲ್ಲಿ ಅರ್ಪಿಸಿ, ನೀನು ಅದನ್ನ ಕ್ಷಮಿಸಿ, ಇದೇ ತರ ವಿಷಯಗಳೆಲ್ಲ ಸನ್ಮಾರ್ಗಿಕವಾಗಿರೋದಂತ ದೇವರ ದಾರಿಯಲ್ಲಿ ವಿಶ್ವಾಸಿ ನಡೆಯಬೇಕಾಗಿರೋದಂತ ವಿಷಯಗಳು. ಇವತ್ತು ನಮ್ದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಚಿಂತಾಭಾರಗಳನ್ನು ಕಂಪ್ಲೀಟ್ ಆಗಿ ಪೂರ್ಣವಾಗಿ ದೇವರಿಗೆ ಬಿಟ್ಬಿಡ್ಬೇಕು. ಸಬ್ಮಿಟ್ ಟು ಗಾಡ್. ಕೀರ್ತನೆಗಳು 55:22. ಕೀರ್ತನೆಗಳು 55:22. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿಯನ್ನು ಎಂದಿಗೂ ಕದಲಗೊಳಿಸನು. ಇಲ್ಲಿ ನೋಡಿ ಒಂದು ವಿಷಯ ಎಷ್ಟು ಸುಂದರವಾಗಿ ಅಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಯಾಕೋ. ಯಾಕಂದ್ರೆ ಎಲ್ಲರಿಗೂ ಚಿಂತಾಭಾರ ಇದೆ, ಯಾರಿಗಿಲ್ಲ ಅಂದಿಲ್ಲ. ಚಿಂತಾಭಾರ ಇಲ್ಲದಲ್ಲಿರೋದು ವ್ಯಕ್ತಿ ಯಾವ ಮನುಷ್ಯನ ಭೂಮಿಯಲ್ಲಿ ಇಲ್ಲ. ಒಂದಲ್ಲಾದ್ರೆ ಒಂದು ಏನೋ ಒಂದು ಚಿಂತಾಭಾರ ಇರುತ್ತೆ. ಕೆಲವರಿಗೆ ಮನೆಯಲ್ಲಿ ಸಮಾಧಾನ ಇರಲ್ಲ, ಸಂತೋಷ ಇರಲ್ಲ, ಫ್ಯಾಮಿಲಿಯಲ್ಲಿ. ದೇವರಿಗೆ ಯಾವಾಗ ಸಮಾಧಾನ ಇರ್ತದೆ? ಹುಟ್ಟುವಾಗಲಿಂದ ನನಗೆ ಇದೇ ಗತಿ ಆಯ್ತಲ್ಲ, ನನ್ನ ಜೀವನದಲ್ಲಿ ಸಮಾಧಾನ ಅಂತ ಇರಲ್ವಾ, ನನಗೆ ಸಮಾಧಾನ ಸಿಕ್ಕಲ್ವಾ, ಇಡೀ ಜೀವನ ನನಗೆ ಹಿಂಗೆ ಆಯ್ತಾ, ಇಷ್ಟು ವಯಸ್ಸಾಯ್ತು ನನಗೆ, ಇನ್ನು ಯಾವ ಕಾಲದಲ್ಲಿ ನನಗೆ ಸಮಾಧಾನ ಸಿಗುತ್ತೆ? ಚಿಂತಾಭಾರ. ಅದೇ ರೀತಿಯಲ್ಲಿ ಈ ಮಕ್ಕಳು ಯಾರಾದ್ರೂ ಮದುವೆ ಆಗೋದಲ್ಲಿ ಮನೆಯಲ್ಲಿದ್ರೆ ಅದೊಂದು ಚಿಂತಾಭಾರ. ಅಯ್ಯೋ ನನ್ನ ಮಗಳಿಗೆ ಯಾವಾಗ ಮದುವೆ ಆಗುತ್ತೆ, ಯಾವ ರೀತಿಯಲ್ಲಿ, ದೇವರಿಗೆ ಯಾಕೆ ಈ ರೀತಿಯಲ್ಲಿ, ಎಷ್ಟೋ ವರ್ಷದಿಂದ ಬೇಡ್ಕೊಳ್ತಾ ಇದ್ದೀನಿ, ಇನ್ನು ನನ್ನ ಮಗಳಿಗೆ ಮದುವೆ ಆಗಿಲ್ಲ, ಇದೊಂದು ಚಿಂತಾಭಾರ. ಸಾಲ ಸಮಸ್ಯೆ ಇರೋರು, ಮನೆ ಸಮಸ್ಯೆ ಇರೋರು, ಮನೆ ಕಟ್ಟದಲ್ಲಿರೋರು, ಇಲ್ಲ ಬಾಡಿಗೆ ಮನೆಯಲ್ಲಿರೋರು, ಕೆಲಸದಲ್ಲಿ ಸಮಸ್ಯೆ ಇರೋರು, ಮಕ್ಕಳಿಗೆ ಇಲ್ಲದ್ರೆ ನಮಗೆ ಏನಾದ್ರು ಕಾಯಿಲೆಗಳು, ಇಲ್ಲದ್ರೆ ಆತರ ಏನಾದ್ರೂ ಚಿಂತಾಭಾರಗಳು ಸಿಕ್ಕಾಪಟ್ಟಿದೆ. ಇಲ್ಲಿ ದೇವರ ವಿಶ್ವಾಸಿಯಲ್ಲಿ ಪವಿತ್ರಾತ್ಮನ ಕಾರ್ಯವನ್ನು ನಡೆಯುವಂತ ವಿಶ್ವಾಸಿಯ ಹೃದಯದಲ್ಲಿ ಬರಬೇಕಾಗಿರೋದು ಆಲೋಚನೆ. ಈ ಸಂದರ್ಭಗಳಿಗೆಲ್ಲದನ್ನು, ನಮಗೆ ದುಃಖ ಬರುವಾಗ, ಸಂಕಟ ಬರುವಾಗ, ಕೋಪ ಬರುವಾಗ, ನಮ್ಗೇನಂತ ನಿರಾಶೆಯಿಂದ ನಮ್ಮ ಜೀವನದಲ್ಲಿ ಬರುವಾಗ, ಇನ್ನು ಮುಂದೆ ಏನು ಎಂತ ಯಾವುದು ದಾರಿಯೇ ಕಾಣಿಸ್ತಾ ಇಲ್ಲ, ಸಮಾಧಾನ ಇರಲಿಕ್ಕೆ, ಚಿಂತೆ ಮಾಡೋದಲ್ಲಿ ಇರೋದಕ್ಕೆ ಯಾವ ದಾರಿ ಕಾಣಿಸ್ತಲ್ಲಿರುವಾಗ ಈ ಮಾತು ನಿಮ್ ಕಿವಿಯಲ್ಲಿ ಇಟ್ಕೊಳ್ಳಿ. ನನ್ನ ಚಿಂತಾಭಾರವನ್ನು ನಾನು ವಿಶ್ವಾಸಿ, ನನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ್ದು ಇಷ್ಟ ಸ್ನಾನ ತಗೊಂಡು ಸಂಪೂರ್ಣವಾಗಿ ನನ್ನ ಹೃದಯವನ್ನು, ನನ್ನ ಶರೀರವನ್ನು, ನನ್ನ ಆತ್ಮವನ್ನು ಒಪ್ಪಿಸಿ, ನನ್ನ ಜೀವನದ ಮಾನದಲ್ಲಿ ನನಗೆ ದೇವರು ಕೊಟ್ಟಿದಂತೆ ಎಲ್ಲವನ್ನು ದೇವರಿಗೆ ಕೊಟ್ಟು ಸಮರ್ಪಣೆ ಮಾಡಿ, ಏನೇನು ಸಮಸ್ಯೆ ಎಲ್ಲೆಲ್ಲಿ ಇದೆಯೋ, ಯಾವ ಸೆಕ್ಟ್ರಲ್ಲಿ ಇದೆಯೋ ಅದೆಲ್ಲವನ್ನು ದೇವರಿಗೆ ಒಪ್ಪಿಸಿ, ನೋಡಿಲ್ಲಿ ಆತನ ಯೆಹೋವನ ಮೇಲೆ ಹಾಕೋ, ಆತನು ನಿನ್ನನ್ನು
ಉದ್ಧಾರ ಮಾಡುವಂಥದ್ದು. ಸೊ ಪ್ರಿಯರು, ಇವತ್ತು ಪಾಯಿಂಟ್ ಅಲ್ಲಿ ನಾನು ಹೇಳ್ತಾರೆ, ಸಬ್ಮಿಟ್ ಟು ಗಾಡ್ ಅಂದ್ರೆ ನಮ್ದು ಎಲ್ಲಾ ವಿಷಯಗಳು ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡುವಾಗ ಒಂದು ಮೊದಲನೇ ಬೆನಿಫಿಟ್ ಏನಂತ ಹೇಳಿ, ಆ ದೇವರು ನಮ್ಮನ್ನು ಉದ್ಧಾರ ಮಾಡುವಂತ ದೇವರು. ಯೋಚನೆ ಮಾಡ್ತಾರೆ ಬ್ರದರ್, ಈ ಟೈಮಲ್ಲಿ ಇದೆಲ್ಲ ಹೇಳ್ತಾರೆ, ಬಟ್ ಜೀವನದಲ್ಲಿ ಅನುಭವಿಸ್ತಾ ಇರೋದು ನಾವು. ಈ ನೋವುಗಳು ಎಷ್ಟೊಂದ ಇದೆ, ಒಂದ್ಸರಿ ಅನುಭವಿಸಾದ್ಮೇಲೆ ಗೊತ್ತಾಗುತ್ತೆ ಅಂತ. ನನ್ನ ಪ್ರಿಯರೇ, ಆಗಲೇ ಹೇಳಿದೆಯಲ್ಲ, ಎಲ್ಲರ ಜೀವನದಲ್ಲಿ ಸಮಸ್ಯೆ ಇದೆ. ನಮಗೆ ತಡ್ಕೊಳ್ಳಿಕ್ಕೆ ಅಂತ ಒಂದು ಲಿಮಿಟ್ ಎಲ್ಲರಿಗೂ ಇರುತ್ತೆ. ಆ ಲಿಮಿಟ್ ದಾಟಾದ್ಮೇಲೆ ಏನಾಗುತ್ತೆ ಹೇಳಿ, ಮೊದಲನೇದಾಗಿ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ನಮಗೆ ನಮ್ಮ ಮುಖದಲ್ಲಿ ನಗು ಬರಲ್ಲ, ನಮ್ಗೆ ಎಲ್ಲಿ ನೋಡಿದ್ರೆ ಸಂಕಟ ಕಾಣಿಸುತ್ತೆ, ಯಾರಲ್ಲಿ ನನಗೆ ನಂಬಿಕೆ ಪ್ರತ್ಯಾಶೆ ಏನು ಕಾಣಲ್ಲ. ಆವಾಗ ನಿಜವಾದ ವಿಶ್ವಾಸಿ ಆದ್ರೆ, ಪವಿತ್ರಾತ್ಮನ ಶಕ್ತಿ ನಿಮ್ಮಲ್ಲಿ ಇದ್ರೆ, ನಿಜವಾಗ್ಲೂ ನಿಮ್ಮ ಹೃದಯದಲ್ಲಿ ನೀವು ಹೇಳಬೇಕು, ಇಲ್ಲ ನಾನು ಅಳಬೇಕಾಗಿಲ್ಲ, ನಾನು ಚಿಂತೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಚಿಂತಾಭಾರವಲ್ಲಿ ಎಲ್ಲವನ್ನು ನನ್ನ ಕೈಯಲ್ಲಿ ಏನ್ ಸಾಧ್ಯ ಆಗಲ್ಲ, ಅದೆಲ್ಲ ಸಾಧ್ಯವಾಗುವಂತ ದೇವರಲ್ಲಿ ನಾನು ನಂಬಿದ್ದೀನಿ, ಆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ. ಇನ್ನೊಂದು ವಿಷಯದಲ್ಲಿ ಹೇಳಿದ್ರು, ನಾವು ಇಷ್ಟು ತೀಕ್ಷ್ಣವಾಗಿ ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಕೇಳಿಸ್ಕೊಂಡು ಅದಕ್ಕೆ ಉತ್ತರ ನಮಗೆ ಸಿಗ್ಬೇಕು ಅಂತ ಹೇಳಿದ್ರೆ, ನೋಡಿ ಕೆಳಗೆ ಬರೆದ್ರು, ನೀತಿವಂತನನ್ನು ಎಂದಿಗೂ ನೋಡಿ, ಅವನಿಗೆ ಯಾವತ್ತೂ ನಾಶ ಆಗಲಿಕ್ಕೆ ಬಿಡಲ್ಲ. ಯಾರನ್ನೇ? ನೀತಿವಂತನನ್ನೇ. ಜೀವಿಸುವಾಗ ಸಂಪೂರ್ಣವಾಗಿ ನಮ್ಮ ಮನಸ್ಸು, ಶರೀರ, ಆತ್ಮಗಳು ನಮಗೆಲ್ಲ ಕೊಟ್ಟು ಸಮರ್ಪಿಸುವಾಗ, ಇನ್ನೊಬ್ರಿಗೆ ಹಾಳಾಗಬೇಕು, ಇಲ್ಲ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಿ, ಇನ್ನೊಬ್ಬರ ಮೇಲೆ ಹಸು ಇಟ್ಕೊಂಡು, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಪಾಪದ ಒಂದು ಸಣ್ಣ ಪ್ರಜ್ಞೆ ಆದ್ರೂ ನಮ್ಮ ಹೃದಯದಲ್ಲಿ, ಆಲೋಚನೆದಲ್ಲಿ ಇದ್ರೆ ನೀತಿವಂತನಿಗಾಗಲಿಕ್ಕೆ ಆಗಲ್ಲ. ಆದ್ರಿಂದನೇ ಹೇಳ್ತಾ ಇರೋದು, ಇದೆಲ್ಲ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಶುದ್ಧೀಕರಿಸಿ ದೇವರಲ್ಲಿ ನಾವು ಉಳ್ಕೊಬೇಕು ಅಂತ ಹೇಳಿದ್ರೆ, ದೇವರು ಯಾರು? ಪರಿಶುದ್ಧನು. ಆ ಪರಿಶುದ್ಧಿಯಲ್ಲಿ ನಾವು ಪಾಲ್ಗೊಳ್ಳುವಾಗ ನಾವು ಯಾರಾಗಬೇಕು? ಶುದ್ಧರಾಗಿರ್ಬೇಕು, ನೀತಿವಂತರಾಗಿ, ಮನಸ್ಸಿಂದಾಗಲಿ, ಕೈಯಿಂದಾಗಲಿ, ದೇಹದಿಂದ, ಆತ್ಮದಿಂದ ಯಾವ ಪಾಪವನ್ನು ಮಾಡದಲ್ಲೇ ಜೀವಿಸುವಂತ ವಿಶ್ವಾಸಿಗಳು. ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 3ನೇ ವಾಕ್ಯ. ಜ್ಞಾನೋಕ್ತಿಗಳು 16:3. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಸಾಕು ನೋಡಿ, ಇಲ್ಲಿ ಎರಡನೇ ವಿಷಯ. ಒಂದು ಏನಾಗಿದೆ, ಸಂಪೂರ್ಣವಾಗಿ ದೇವರನ್ನ ನಾವು ಒಪ್ಪಿಸುವಾಗ, ನಮ್ಮನ್ನ ಒಪ್ಪಿಸುವಾಗ ನಾವು ದೇವರಲ್ಲಿ ಉಳ್ಕೊಳ್ತೀವಿ, ಆ ದೇವರು ನಮ್ಮನ್ನೇ ಉದ್ಧಾರ ಮಾಡ್ತಾರೆ. ಎರಡನೇ ವಿಷಯ ನೋಡಿ, ಇಲ್ಲಿ ನಿನ್ನ ಕಾರ್ಯಭಾರವನ್ನು ನೀನು ಏನೇನ್ ಮಾಡ್ಬೇಕು, ಏನೇನು ನಿನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದ್ರೆ ನಿನ್ನ ಉದ್ದೇಶಗಳು ಸಫಲವಾಗುತ್ತೆ. ಮಾಡಿದ್ರಿ, ನಾವೆಲ್ಲ ಎಷ್ಟೋ ಕಾಲದಿಂದ ಏನೇನೋ ಯೋಜನೆ ಮಾಡ್ತಾ ಬರ್ತಾ ಇರ್ಬೋದು. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ದೇವರಿಗೆ ಒಂದ್ಸರಿ ಒಪ್ಪಿಸಾದ್ಮೇಲೆ ಅದ್ರ ಬಗ್ಗೆ ಯೋಜನೆ ಮಾಡೋದಾಗಲಿ, ಇನ್ನು 4 ಜನಕ್ಕೆ ಹೇಳೋದಾಗಲಿ, ಇಲ್ಲಾಂದ್ರೆ ಬೇರೆ ಯಾವ್ದೋ ಇದು ಮಾಡ್ಕೊಳ್ಳೋದಂತಲ್ಲ, ದೇವರಿಗೆ ಒಂದ್ಸರಿ ಒಪ್ಪಿಸಾದ್ಮೇಲೆ ಕಂಪ್ಲೀಟ್ ಸೆಟಲ್ ಮಾಡ್ಲಿಕ್ಕೆ ಒಬ್ರಿಗೆ ಕೊಟ್ಟಾಯ್ತು. ನಾನೇ ನಿಮ್ಗೆ ಹೇಳ್ತೀನಿ, ಈಗ ರಜಿ ಬ್ರದರ್ಗೆ ಯಾವುದೋ ಒಂದು ಪ್ರಾರ್ಥನೆ ಮಾಡಿ, ಇಲ್ಲ ಬೇರೆ ಯಾವುದೋ ಒಂದು ವಿಷಯ ಹೇಳಿದ್ದೀನಿ, ನಾನು ಆಯ್ತು ಅಂತ ನಾನು ಒಪ್ಕೊಂಡ್ರೆ, ಯಾವ್ದು ಬೇರೆ ಯಾವುದೋ ಒಂದು ವಿಷಯ ಇರ್ಬೋದು, ಹೇಳಿದ್ದೀನಿ. ಹೇಳಾದ್ಮೇಲೆ ಇದೇ ಕೆಲಸವನ್ನೇ ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಹೇಳೋ, ಪ್ರಾರ್ಥನೆ ಮಾಡೋದು ವಿಷಯ ನಾನು ಹೇಳ್ತಾ ಇರೋದು, ಬೇರೆ ಯಾವುದೋ ಒಂದು ಸಹಾಯ ಮಾಡೋದು, ಇಲ್ಲಾಂದ್ರೆ ಬೇರೆ ಏನೋ ಒಂದು ವಿಷಯ ಆಯ್ತು ಅಂತ ಹೇಳಾದ್ಮೇಲೆ ಅದು ಇನ್ನು ಯಾರಾದ್ರೂ ಒಬ್ರಿಗೆ ಹೇಳುವಾಗ, ಅವ್ರಿಗೇನು ಇದೇ ರೀತಿಯಲ್ಲಿ ಹೇಳುವಾಗ ನನಗೇನು ಅನ್ಸುತ್ತೆ ಹೇಳಿ, ಅವ್ರಿಗೆ ಅನಿಸ್ತು ನನ್ನ ಕೈಯಲ್ಲಿ ಆಗಲ್ಲ ಇದು ಕೆಲಸ ಮಾಡ್ಲಿಕ್ಕೆ, ಅದರಿಂದ ಏನ್ ಮಾಡಿದೆ, ಅವ್ರಿಗೆ ಹೇಳಿದ್ದಾರೆ, ಸರಿ ಆಯ್ತು ಬಿಡಿ ಅವ್ರು ಮಾಡ್ಲಿ. ಪ್ರಿಯರ, ದೇವ್ರು ಯಾಕೆ ಈ ರೀತಿ ಯೋಜನೆ ಮಾಡಲ್ಲ? ಮಾಡ್ಬೋದಲ್ಲ. ನನ್ನ ಮಗಳು ಒಂದು ವಿಷಯ, ಅವ್ರ ಮನೆ ವಿಷಯ ಆಗಲಿ, ಅವ್ರ ಆಸ್ತಿ ವಿಷಯ ಆಗಲಿ, ಸಭಾ ವಿಷಯವಾಗಲಿ, ಕುಟುಂಬ ವಿಷಯವಾಗಲಿ, ಮಕ್ಕಳ ಮದುವೆ ವಿಷಯ ಆಗಲಿ, ನನಗೆ ಒಂದ್ಸರಿ ಒಪ್ಪಿಸಾದ್ಮೇಲೆ ಅಪನಂಬಿಕೆ ಅಂದಿರೋದು ಬೇಕಾ? ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಬೇಕು. ಇಲ್ಲಿ ನೋಡಿ, ನಿನ್ನ ಕಾರ್ಯಗಳನ್ನು ಅವಾಗ ಏನಾಗುತ್ತೆ, ನಿನ್ನ ಮನಸ್ಸಲ್ಲಿ ನಿನ್ನ ಉದ್ದೇಶಗಳು ಏನಿದೆ ಅದು ಸಫಲವಾಗುತ್ತೆ ಅಂತ ನೋಡಿ. ಎರಡನೇ ಬೆನಿಫಿಟ್, ಸಂಪೂರ್ಣವಾಗಿ ದೇವರನ್ನ ನಾವು ಒಪ್ಪಿಸುವಾಗ, ನಮ್ಮ ಭಾರವನ್ನು ಯೆಹೋವನಿಗೆ ಕೊಡುವಾಗ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 20ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 20:20. ಅವರು ಮರುದಿನ ಬೆಳಿಗ್ಗೆ ಎದ್ದು
ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ, ಯೆಹೋವನಲ್ಲಿ ಭರವಸವಿಡಿರಿ, ಆಗ ಸುರಕ್ಷಿತರಾಗಿರುವಿರಿ. ನೋಡಿ ಇಲ್ಲಿ ಸಾಕು ಇಲ್ಲಿ ನೋಡಿ, ಇಲ್ಲಿ ಒಂದು ವಿಷಯ ಹೇಳ್ತಾ ಇರೋದ್ರಿಂದ 3ನೇ ವಿಷಯ ನಾನು ಹೇಳ್ತಾ ಇರೋದು, ಈ ಸಂದರ್ಭ ನೀವು 2ನೇ ಅಧ್ಯಾಯ ಒಂದು 15ನೇ ವಾಕ್ಯದಿಂದ 13ನೇ ವಾಕ್ಯದಿಂದ ಓದುವಾಗ, ಸಮಯ ಸಿಕ್ಕುವಾಗ ಓದುವಾಗ ಗೊತ್ತಾಗುತ್ತೆ, ಇಲ್ಲಿ ಇಸ್ರೇಲಿಯರನ್ನು ಅಟ್ಯಾಕ್ ಮಾಡಲಿಕ್ಕೆ ಒಂದು ಜನಾಂಗ ರೆಡಿ ಆಗಿದೆ, ಯುದ್ಧ ಮಾಡಲಿಕ್ಕೆ, ಇವರ ನಾಶ ಮಾಡಬೇಕು, ಈ ಕಾನಾನ್ ದೇಶವೆಲ್ಲಾನು ಇವ್ರು ಹಿಡಿಬೇಕಂತ ಉದ್ದೇಶದಲ್ಲಿ ಯುದ್ಧಕ್ಕೆ ರೆಡಿಯಾಗಿ ಹೊರಟಿದ್ದಾರೆ. ವಿಷಯ ಗೊತ್ತಾಗುತ್ತೆ ಯಾರಿಗೆ? ಯೆಹೋಷಾಫಾಟನಿಗೆ ವಿಷಯ ಗೊತ್ತಾಗಿ ಏನ್ ಮಾಡ್ತಾರೆ, ಏನ್ ಮಾಡೋದು ಅಂತ ಹೇಳುವಾಗ ದೇವರಾತ್ಮನ ಅಲ್ಲಿರೋ ಒಬ್ಬರಲ್ಲಿ ದೇವರಾತ್ಮನ ಪ್ರವೇಶ ಮಾಡಿ ಆ ದೇವರಾತ್ಮನಿಗೆ ಹೇಳಿದಂತ ಸಂಗತಿ ಯಾವ್ದ್ರಲ್ಲಿ ಗೊತ್ತಾ? 2 ಪೂರ್ವವೃತ್ತಾಂತ 20ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೊರಡಿರಿ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ನೋಡಿಲ್ಲಿ ಇದು ಆಕ್ಚುಲಿ ದೇವರ ಆತ್ಮನ ಮಾತಾಡ್ತಾ ಇರೋದು ವಿಷಯ. ಅಂದ್ರೆ ದೇವರಲ್ಲಿ ಒಂದು ಜನ, ನಮ್ಗೆ ಯಾರು ಇಲ್ಲ, ಏನ್ ಮಾಡುದು ಅಂದ್ರೆ ಈ ಯೆಹೋಷಾಫಾಟನು ಏನಂತ ಹೇಳಿದ್ರೆ, ಯುದ್ಧಕ್ಕೆ ಬರ್ತಾರೆ ಅಂತ ಹೇಳುವಾಗ ಎಲ್ಲಾರನ್ನು ಕರೆದು ಬಿಟ್ಟು ಇಡೀ ಇಸ್ರೇಲ್ ಪೂರ್ತಿ, ದೇಶ ಪೂರ್ತಿ ಉಪವಾಸವನ್ನು ಮಾಡ್ಲಿಕ್ಕೆ ಎಲ್ಲರಿಗೂ ಹೇಳಾಯ್ತು. ಸಣ್ಣ ಮಕ್ಕಳಿಂದ ಸ್ತ್ರೀಯರಿಂದ ನೋಡಿ ಎಲ್ಲರೂ ಉಪವಾಸ ಮಾಡಿ ದೇವರಲ್ಲಿ ಮೊರೆ ಇಡ್ಲಿಕ್ಕೆ ಶುರು ಮಾಡಿದರು. ದೇವರು ಇವರದು ಈ ಮೊರೆಯನ್ನು ಕೇಳಿಸಿ ಆ ದೇವರಿಗೆ ಇವರ ಮೇಲೆ ಕನಿಕರವನ್ನು ತೋರಿಸಿ, ಈ ನನ್ನ ಮಕ್ಕಳು ನನಗೆ ಇಷ್ಟೊಂದು ಬೇಡ್ಕೊಳ್ತಾ ಇದ್ದು, ಹೆದರಿಕೆ ಇದೆ ಅವರಿಗೆ, ಏನಾಗುತ್ತೆ ಹೆಂಗಾಗುತ್ತೆ ಅಂತ ಹೆದರಿಕೆ ಇದೆ. ಆ ಐಗುಪ್ತ ದೇಶದಿಂದ ಕರ್ಕೊಂಡ್ ಬಂದಿರೋದು ಜನಾಂಗ, ಇದು ಏನ್ ಮಾಡೋದು ಅಂತ ಲೆಕ್ಕದಲ್ಲಿ ದೇವರವರನ್ನ ಕರುಣಿಸಿ. ನೋಡಿ ಇಲ್ಲಿ ಪ್ರಾರ್ಥನೆಗೆ ಎಷ್ಟು ಮಟ್ಟಿಗೆ ಇವರು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಸಂಪೂರ್ಣವಾಗಿ ಅವರ ಉಪವಾಸ ಪ್ರಾರ್ಥನೆ ಮತ್ತೆ ಎಲ್ಲರನ್ನ ಒಂದೇ ಮನಸ್ಸಾಗಿ ಸಂಪೂರ್ಣವಾಗಿ ದೇವರೇ ನನ್ನ ಕಾಪಾಡಿ ಅಂತೇಳಿ ಕಂಪ್ಲೀಟ್ ಆಗಿ ದೇವರಿಗೆ ಒಪ್ಪಿಸುವಂತ ಸಂದರ್ಭದಲ್ಲಿ ಈ ಕಾರ್ಯ ನಡೀತಾರೆ. ಇಲ್ಲಿ ನೋಡಿ, ಅಲ್ಲಿ ನೋಡೋಂದು ವಿಷಯ ಅಂತ ಹೇಳಿದ್ರೆ, ಸುಮ್ಮನೆ ನಿಂತ್ಕೊಂಡು ಅಂದ್ರೆ ದೇವರಿಗೆ ಒಂದ್ಸರಿ ಒಪ್ಪಿಸಾದ್ಮೇಲೆ ನೀವೇನ್ ಮಾಡ್ಬೇಕು ಹೇಳಿ? ಕಾಯ್ಬೇಕು. ನಂಬಿಕೆ ಬಿಡಬಾರ್ದು, ಪ್ರಾರ್ಥನೆ ಬಿಡಬಾರ್ದು. ನಂಬಿಕೆಯಲ್ಲಿ ಕಾದಿರುವಾಗ ಇಲ್ಲಿ ನೋಡಿ, ಈ ಸಾರಿ ಹೇಳ್ತಾರೆ, ಈ ಸಾರಿ ನೀವು ಯುದ್ಧ ಮಾಡಬೇಕಾಗಿಲ್ಲ. ನೋಡಿ, ನೀವು ಏನು ಮಾಡ್ಬೇಕಾಗಿಲ್ಲ, ನೀವು ಪ್ರಾರ್ಥನೆ, ಸ್ತುತಿ, ಸ್ತೋತ್ರಗಳು ಅದ್ರ ಪಾಡಿಗಿರುತ್ತೆ. ನಿಮ್ಮ ಮನಸ್ಸಲ್ಲಿರೋದು ಉದ್ದೇಶ ಏನು, ಆ ಸಂಗಡವೇನು, ಆ ಭಾರವೇನು, ಅದು ದೇವರಿಗೆ ಒಪ್ಪಿಸಾದ ಮೇಲೆ ನೀವೇನ್ ಮಾಡ್ಬೇಕಾಗಿರೋದು ಪ್ರಾರ್ಥನೆ, ಸ್ತುತಿ, ಸ್ತೋತ್ರಗಳು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಇಲ್ಲಿ ಅದಕ್ಕೆ ಹೇಳ್ತಾ ಇರೋದು ನೋಡಿ, ಈ ಸರಿ ನೀವು ಯುದ್ಧ ಮಾಡಬೇಕಾಗಿಲ್ಲ. ಎಲ್ಲಾದ್ರೂ ಹೋಗಿ ಏನಾದ್ರೂ ಕೆಲಸ ಮಾಡಿ, ಇಲ್ಲಾದ್ರೆ ಎಲ್ಲಾದ್ರೂ ಒಂದು ಹುಡುಕಿ ಏನಾದ್ರೂ ಬೇಡ, ನೀವೆಲ್ಲಿ ಹೋಗ್ಬೇಕಾಗಿಲ್ಲ. ನೀವೇನ್ ಮಾಡ್ಬೇಕು? ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ಮಾಡುವಂತ ರಕ್ಷಣಾ ಕಾರ್ಯವನ್ನು ತೋರಿಸ್ತೀನಿ ನೋಡಿರಿ ಅಂತ ಹೇಳ್ತಾರ. ಪ್ರಿಯ, ನಮಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಒಪ್ಪಿಸಿವಿ ದೇವರಿಗೆಲ್ಲ ಇದು ಮಾಡ್ತಾರೆ, ಆದ್ರೆ ಪೇಷನ್ಸ್ ಇಲ್ಲ. ನಮಗೆ ಪ್ರಾರ್ಥನೆ ಮಾಡಿದಿಲ್ಲ ಟಕ್ ಅಂತ ಸಿಕ್ಬಿಡ್ಬೇಕು. ಪ್ರಾರ್ಥನೆ ಮಾಡುವಾಗ ಸಿಕ್ಕುತ್ತೆ, ಇಲ್ಲ ಅನ್ನಲ್ಲ. ಅದು ಎಲ್ಲಿ ಗೊತ್ತಾ? ಆಗಲೇ ಹೇಳಿದೆಯಲ್ಲ, ಆ ನೀತಿವಂತನ ಎಂದಿಗೂ ದೇವರು ಕೈ ಬಿಡಲ್ಲ ಅಂತ ಹೇಳ್ತಾ ಇದೆಯಲ್ಲ, ಆ ಸ್ಟೇಜು, ಆ ಸತ್ಯಸಂಧತೆ, ಇಲ್ಲಾದ್ರೆ ಆ ಒಂದು ಶುದ್ಧತೆ ನಮ್ಮಲ್ಲಿ ಇದ್ರೆ ಖಂಡಿತವಾಗಲೂ ಸಿಗುತ್ತೆ. ಇಲ್ಲಾದ್ರೆ ನಮ್ಮ ಪ್ರಾರ್ಥನೆ ಶಕ್ತಿ ಆಗಬೇಕು. ನಮ್ಮ ಜೀವನದಲ್ಲಿ ನಾವು ಪರಿಶೋಧಿಸಿ ಎಲ್ಲಿ ಏನ್ ಕೊರತೆ ಆಗಿದೆ ಅಂತ ತಿಳ್ಕೊಬೇಕು. ನಾವು ನಮ್ಮ ಪ್ರಾರ್ಥನೆ ಮತ್ತೆ ಕಂಟಿನ್ಯೂ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ 20ನೇ ವಾಕ್ಯದಲ್ಲಿ ಹೇಳ್ತಾರೆ ಹೇಳಿದ್ರೆ, ಇದಾದ್ಮೇಲೆ ಈ 17ನೇ ದೇವರ ಆತ್ಮನು ಈ ರೀತಿಯಲ್ಲಿ ಹೇಳಾದ ಮೇಲೆ ಯೆಹೋಷಾಫಾಟನು ಹೇಳ್ತಾ ಇರೋದು ನೋಡಿ, ಅವ್ರು ಮರದನ್ನ ಬೆಳಿಗ್ಗೆ ಹೊರಡ್ತಾ ಇದ್ದಾರೆ. ಎಲ್ಲಿಗೆ? ಅಲ್ಲಿ ಒಂದು ಬೆಟ್ಟ ಹತ್ತಿ ಹೋಗಿ ನೀವೇನು ಯುದ್ಧ ಮಾಡ್ಬೇಕಾದ್ರೆ ಜಸ್ಟ್ ನೀವು ಹೊರಡಿರಿ ಅಷ್ಟೇ ಹೇಳಿರೋದು. ಇಲ್ಲಿ ನೋಡಿ, ಅಲ್ಲಿ ತೆಕೋವ ಅರಣ್ಯಕ್ಕೆ ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ, ಯೆಹೋವನಲ್ಲಿ ಭರವಸವಿಡಿರಿ, ಆಗ ನೀವೇನ್ ಮಾಡ್ತೀರಿ? ಸಾಯಲ್ಲ, ನಿಮ್ಗೆ ಯಾವ ಕಷ್ಟಗಳು ಬರಲ್ಲ. ಇಲ್ಲಿ ಏನಂದ್ರೆ ಪ್ರೊಟೆಕ್ಷನ್, ಸುರಕ್ಷಿತರಾಗುವಿರಿ. ನೋಡಿ ಪ್ರಿಯರೇ, ಮಿಸ್ಟೇಕ್ ಎಲ್ಲಿದೆ ಅಂತ ಹೇಳಿದ್ರೆ, ಮಿಸ್ಟೇಕ್ ನಮ್ಮಲ್ಲಿನೇ ಇರೋದು.
ನಾವು ಅನ್ಕೊಂಡ್ಬಿಡ್ತೀವಿ ನಾವು ಮಾಡ್ತಾ ಇರೋದು ಸರಿ. ಅದು ನೀವಂತಲ್ಲ, ನಾನು ಎಲ್ಲವನ್ನು ಮನುಷ್ಯರ ಸ್ವಭಾವ ಏನಂತ ಹೇಳಿದ್ರೆ ಯಾವಾಗಲೂ ತಪ್ಪಡೆ ಹಿಂಗೆ ಕಣ್ಣಿರುತ್ತೆ. ಏನೇನು ಹೇಳಿದ್ರು, ಎಷ್ಟೆಷ್ಟು ವಾಕ್ಯಗಳು ಹೇಳಿದ್ರು, ಎಷ್ಟೆಷ್ಟು ವಾಕ್ಯಗಳು ಓದಿದ್ರು ಕೂಡ ಕಂಪ್ಲೀಟ್ ಆಗಿ ಸಿನ್ಲೆಸ್ ಆಗಿರ್ಲಿಕ್ಕೆ ಆಗಲ್ಲ. ಅದರಿಂದ ಕೊರತೆಗಳು ಬರುತ್ತೆ. ಆದ್ರೂ ಎಷ್ಟು ಸರಿ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಏನಾದ್ರೂ ಜೀವನದಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ, ಸಾಧಿಸ್ಲಿಕ್ಕೆ ಆಗಲಿಲ್ಲ, ಈಗ ಯಾವುದೋ ಒಂದು ತಪ್ಪು ಇಲ್ಲ, ಯಾವುದೋ ಒಂದು ಪಾಪ ಅವ್ರ ಜೀವನದಲ್ಲಿ ಕಂಟಿನ್ಯೂಸ್ ಆಗಿದೆ, ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ಕೊನೆಗೆ ಅವ್ರದ್ದು ಸೈತಾನ್ ಹೆಂಗೆ ಕೈಯಲ್ಲಿ ಇಟ್ಕೊಳ್ಳ ಅಂದ್ರೆ, ಬಿಡಿ ನನ್ನ ಕೈಯಲ್ಲಿ ಆಗಲ್ಲ, ನನಗಿನ್ನೂ ನರಕನೇ, ನನಗೆ ಇದರಿಂದ ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಪ್ರಿಯರೇ, ತಪ್ಪು ಯಾವಾಗ ಎಲ್ಲ ಸಮಯದಲ್ಲೂ ಮನುಷ್ಯನಿಗೆ ಸಹಜವಾಗಿರೋದಂತ ಸಂಗತಿ. ಅದರ ಪ್ರತಿಯೊಂದು ಸರಿನೂ ಆ ಮಿಸ್ಟೇಕ್ ಆಗುವಾಗ ಇಲ್ಲ, ನಾನ್ ಸೋಲಲ್ಲ, ಒಂದಲ್ಲ ಆದ್ರೂ ಒಂದಿನ ನಾನು ಇದರಿಂದ ಹೊರಗಡೆ ಬರ್ತೇನೆ ಅಂತ ಮನಸ್ಸಲ್ಲಿ ಯಾರು ಹೇಳ್ತಾರ? ಅದು ಪವಿತ್ರಾತ್ಮ ಪ್ರೇರಿತವಾಗಿನೇ ಅದಾಗತ್ತೆ, ಒಂದಲ್ಲಾದ್ರೂ ಒಂದಿನ ಆಗುತ್ತೆ ಅದು. ಇಲ್ಲಿ ನೋಡಿ, ಆ ಅಲ್ಲಿಗೆ ಆಗ ಸುರಕ್ಷಿತರ. ಮೊದಲನೇದಲ್ಲಿ ನಾವು ನೋಡಿದ ಏನು ಹೇಳಬೇಡಿ ನೋಡಿ, ಉದ್ಧಾರ ಮಾಡುವಂತ ದೇವರು, ನಮ್ಮ ಕಂಪ್ಲೀಟಾಗಿ ಒಪ್ಪಿಸೋದು ಉದ್ಧಾರ ಮಾಡುವಂತ ದೇವರು. ಎರಡನೇದಾಗಿ ನಮ್ಮ ಉದ್ದೇಶಗಳನ್ನು ಸಫಲ ಮಾಡುವಂತ. ಮೂರನೇದಾಗಿ ನೋಡ್ತಾರೆ ನಮ್ಮನ್ನೇ ಸುರಕ್ಷಿತರಾಗಿ, ಯಾವ ರೋಗಕ್ಕೇನು, ಯಾವ ಮರಣಕ್ಕೇನು, ಯಾವ ಪಾಪಗಳಿಗೇನು, ಯಾವ ದುರಂತಕ್ಕೇನು, ಯಾವ ರೀತಿಯಲ್ಲಿ ಇರೋದು ಕಾಯಿಲೆಗಳಾಗಲಿ ಆಗಲೇ ಅವರೊಬ್ಬರತ್ರ ಹೇಳ್ತಾರೆ, ಈ ಕೊರೋನಾ ಬಂದ್ರ ಟೈಮಿಂದಾನೆ ನಮ್ದು ಈ ಮೀಟಿಂಗ್ ಇದೆ ಅಂತ. ಹೌದು ಪ್ರಿಯರೇ, ನನ್ನ ಪ್ರಕಾರ ಕೊರೋನಾ ಬಂದು ನಮ್ದು ಈ ಮೀಟಿಂಗ್ ಅಲ್ಲಿ ಇರೋದು ಯಾರಿಗೇನು ಏನೂ ಆಗಿಲ್ಲ. ದೇವರ ಆ ಒಂದು ಶಕ್ತಿ ಇದೆಯಲ್ಲ, ನನಗೇನಿದನ್ನು ನನ್ನ ಮುಂದೆ, ನನ್ನ ಎಡಗಡೆ ಬಲಗಡೆ ನನ್ನ ನಡೆಸುವಂತ, ನನ್ನನ್ನು ಕಾಣಿಸುವಂತ ದೇವರು ನನ್ನ ಹಿಂದೆ ಮುಂದೆ ಇದೆ. ಹಾಗಂತ ಹೇಳಿ ಡ್ರೈವ್ ಮಾಡುವ ಕಣ್ಮುಚ್ಕೊಂಡು ಓಡಿಸಿ ಅಂತ ಅಲ್ಲ ಹೇಳ್ತಾರೆ. ನಮ್ಮನ್ನೇ ನಮಗೆ ಗೊತ್ತಿಲ್ಲದಲ್ಲೇ ನಮಗೆ ಬರುವಂತ ದುರಂತಗಳಿಂದ, ಅಪಘಾತಗಳಿಂದ, ರೋಗಗಳಿಂದ ನಮ್ಮನ್ನೇ ಕಾಪಾಡುವಂತ ದೇವರು, ಜೀವಂತವಾಗಿ ನಮ್ಮನ್ನ ಉಳಿಸುವಂತ ದೇವರು. ಇಲ್ಲಿ ನೋಡಿ, ಅಲ್ಲಿ ಸುರಕ್ಷಿತರಾಗಿರೋದು ಅದು ನೋಡಿ, ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ನೋಡಿ ಸಾರ್ಥಕರಾಗ, ಅಂದ್ರೆ ಗೆದ್ದು ಬರ್ತೀರಾ. ನಾಲ್ಕನೇ ವಿಷಯ, ವಿನ್ನರ್ಸ್ ಏನಾಗಬೇಕು ಹೇಳಿ, ದೇವರ ವಾಕ್ಯದಲ್ಲಿ ಪ್ರವಾದಿಗಳು ಹೇಳಿದ ಮಾತುಗಳನ್ನು ತಿಳಿದವರಾಗಿ, ಆ ಎಚ್ಚರಿಕೆ ಉಳ್ಳವರಾಗಿ ಜೀವಿಸುವಾಗ ನಿಮ್ ಲೈಫ್ ಇವತ್ತೆಷ್ಟು ಕಷ್ಟ ಇದೆಯೋ, ನೋವಿದೆಯೋ, ಇವತ್ತಲ್ಲಾದ್ರೂ ನಾಳೆ, ಒಂದಲ್ಲಾದ್ರೂ ಒಂದು ದಿನ ಜೀವನದಲ್ಲಿ ಗೆದ್ದು ಮುಂದೆ ಬರ್ತೀರಾ ಅಂತ ದೇವರ ವಾಕ್ಯ ಹೇಳ್ತಾ ಇರೋದು. ಪ್ರಿಯರೇ, ನಾವು ಯಾಕೆ ಚಿಂತೆ ಮಾಡ್ತಾ ಇರೋದು? ದುಃಖ ನೋವಲ್ಲಿರುತ್ತೆ, ತಡ್ಕೊಳ್ಳಿಕ್ಕೆ ಶಕ್ತಿನೂ ದೇವರು ಕೊಡ್ತಾರೆ. ದೇವರ ವಾಕ್ಯದಲ್ಲಿ ಇದೆಯಲ್ಲ, ನಿನಗೆ ತಡ್ಕೊಳ್ಳಕ್ಕೆ ಆಗದಲ್ಲಿ ಇರೋದು ಯಾವುದೂನು ನಿನ್ ಮೇಲೆ ಹಾಕಲ್ಲ. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ ಕೇಳುವಂತ ವಿಷಯ ನೋಡಿ, ಅದ್ರಲ್ಲಿ ನಮಗೆ ಯಾವಾಗಲೂ ಪ್ರಾಬ್ಲಮ್ ಬರ್ತವೆ ಗೊತ್ತಾ. ಈವನ್ ಒಂದು ರೋಗ ಬರುವಾಗಲಾಗ್ಲಿ, ಫಿನಾನ್ಷಿಯಲ್ ಕ್ರೈಸಿಸ್ ಬರುವಾಗಲಾಗ್ಲಿ, ಏನ್ ಬರುವಾಗಲೂ ತಕ್ಷಣ ಏನಾಗುತ್ತೆ ಅಂದ್ರೆ ನಮ್ಗೆ ಹೆದರಿಕೆ ಆಗ್ಬಿಡುತ್ತೆ. ಆ ಹೆದರಿಕೆಯಲ್ಲಿ ಒಂದು ಮಾತಲ್ಲಿ, ಅಯ್ಯೋ ದೇವರೇ ನಾನು ಏನ್ ಮಾಡೋದಂತ ಬಿಟ್ರು ಕೂಡ ಮತ್ತೆ ದೇವರ ಕಾರ್ಯಲ್ಲಿ ಪಕ್ಕಕ್ಕೆ ಹೋಗ್ಬಿಡುತ್ತೆ. ಹೆಂಗಾದ್ರೂ ಮಾಡಿ ಸರಿ ಮಾಡ್ಬೇಕಲ್ಲ, ಹೆಂಗಾದ್ರೂ ಮಾಡಿದ್ ಸರಿ ಮಾಡ್ಬೇಕಲ್ಲ ಅಂತ ಈ ರೀತಿಯಲ್ಲಿ ಹೆದರಕೊಂಡು, ಕಳವಳಗೊಂಡು, ನಂಬಿಕೆಯಿಂದ, ಪ್ರಾರ್ಥನೆಯಿಂದ ದೂರ ಹೋರು. ಅಲ್ಲ, ನಮ್ಮನ್ನ ನಾವು ಪರಿಶೋಧಿಸಿದ್ರೆ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿ ಏನಾದ್ರೂ ದೊಡ್ಡ ಒಂದು ಸಂಕಟ ಬರುವಾಗ, ದುಃಖ ಬರುವಾಗ, ಒಂದು ವೇಳೆ ನಾನು ಹೇಳ್ತಿಲ್ಲ ಫಸ್ಟ್ ದೇವ್ರೆ ಕಾಪಾಡಿ ಏನು ಹಂಗಂತ ಹೇಳಿದ್ರು ಕೂಡ ನಮಗೆ ನಿದ್ರೆ ಇರಲ್ಲ, ನಮ್ ಕಣ್ಣಲ್ಲಿ ನೀರಿರುತ್ತೆ, ಹೆಂಗೆ ಹೇಗೆ ಅಂತ ನಾವು ಏನೇನೋ ಯೋಚನೆ ಮಾಡ್ತಾ ಇರುತ್ತೆ. ಎಲ್ಲಿ ನಮಗೆ ಉತ್ತರ ಸಿಗಲ್ಲ. ಎಲ್ಲೂ ಉತ್ತರ ಸಿಕ್ಕದಲ್ಲಿರುವ ಕೊನೆಗೆ ಬಿಡಿ ದೇವ್ರು ನೋಡ್ಕೊಳ್ತಾರೆ. ಇದಲ್ಲ, ಆ ಪ್ರಾಬ್ಲಮ್ಸ್ ಎಲ್ಲಿ, ಆ ನೋವು ಎಲ್ಲಿ ಶುರುವಾಗುತ್ತೋ ಅವಾಗಲಿಂದೇನೆ ಅದು ದೇವರಿಗೆ ಒಪ್ಸಿದ್ದೀನೆ, ದೇವ್ರು ಸರಿ ಮಾಡ್ತಾನೆ, ದೇವ್ರು ಮಾತ್ರ ಸರಿ ಮಾಡ್ಲಿಕ್ಕೆ ಆಗೋಂತ ದೃಢ ನಂಬಿಕೆ. ಇದನ್ನ ಸಬ್ಮಿಷನ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ದೇವರಿಗೆ ಒಪ್ಪಿಸುವಂಥದ್ದು. ಇಲ್ಲಿ ನೋಡಿ ಭಾರಗಳು ಇದೇ ಬರ್ತಾರೆ, ನಿಮ್ಮ ಆಲೋಚನೆಗಳು, ಭಾರಗಳು, ರೋಗಗಳು, ಸಮಸ್ಯೆಗಳು ಎಲ್ಲವನ್ನು ನಮ್ಮ ಜೀವನದಲ್ಲಿ ಬರುವಾಗ ನಮಗೋಸ್ಕರ, ಅವತ್ತು ಇಸ್ರೇಲಿಯರಿಗೋಸ್ಕರ ನಾನು ಯುದ್ಧ ಮಾಡ್ತೀನಿ, ನೀವು ಸುಮ್ಮನೆ ಸಾಕು ಅಂತ ಹೇಳಿದ ದೇವರೇ ಇವತ್ತು ನಮಗೆ ಹೇಳ್ತಾ ಇದ್ದೀನಿ, ನಿಮಗೋಸ್ಕರ ನಿಮ್ಮ ಜೀವನದಲ್ಲಿ ಏನ್ ಸಮಸ್ಯೆ ಬರಲಿ ಅದ್ರ ಜೊತೆ ನಾನು ಹೋರಾಡ್ತೀನಿ. ನೀವೇನ್ ಮಾಡ್ಬೇಕು ಹೇಳಿ? ಭಯಪಡದೆ, ಕಳವಳಗೊಳ್ಳದೆ ದೇವರೇ ಅಂತ ಕರೆದು ಸದಾವನ್ನು ದೇವರಿಗೆ ಕೃತಜ್ಞ ಸ್ತುತಿ ಸ್ತೋತ್ರಗಳಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ,
ಒಂದು ಪೇತ್ರನು ನಮಗೋಸ್ಕರ ಎಷ್ಟು ಚಿಂತಿಸುವಂತ ದೇವರಂದ 1 ಪೇತ್ರನು 5ನೇ ಅಧ್ಯಾಯ 7ನೇ ವಾಕ್ಯ. ಯಾವಾಗಲೂ ತುಂಬಾ ಚಿಂತೆ ಮಾಡ್ತೀವಿ ನಾವು. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. 1 ಪೇತ್ರನು 5:7. 5:7. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಚಿಂತಿಸುತ್ತಾನೆ. ನೋಡಿ, ಇಲ್ಲಿ ನಮಗೆ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತೆ, ನನಗೋಸ್ಕರ ಯಾರು ಯೋಜನೆ ಮಾಡ್ತಾರೆ, ನಮಗೋಸ್ಕರ ಯಾರು ಏನ್ ಕೆಲಸ ಮಾಡ್ತಾರೆ, ನಮ್ಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ನಾವೇ ಮಾಡಬೇಕು. ಇದು ನಿಜ. ಯಾವ್ದು ಹೇಳಿ? ಪ್ರಾಪಂಚಿಕವಾಗಿರೋದಂತ ಕೆಲವೊಂದು ನೆಸೆಸಿಟಿಗೆ ಹೌದು. ಈಗ ನಾನು ಕೆಲಸಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಸಂಬಳ ಸಿಕ್ಕಲ್ಲ. ಪ್ರಾಪಂಚಿಕವಾಗಿ ನಮಗೆ ಈ ಬದುಕಲಿಕ್ಕೆ ದುಡ್ಡು ಬೇಕು, ಅಡಿಗೆ ಮಾಡಲಿಕ್ಕೆ, ಊಟ ಮಾಡಲಿಕ್ಕೆ, ವಸ್ತ್ರ ತಗೊಳ್ಳಿಕ್ಕೆ, ನಮ್ಮ ಮನೆಯಲ್ಲಿರೋ ಕಾರ್ಯಗಳೆಲ್ಲ ಬೇಕು. ಅದು ನನ್ನ ಕೆಲಸಕ್ಕೆ ಹೋಗ್ಬೇಕು. ಇಲ್ಲಿ ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ನಾನು ಈ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಆದ್ರೆ ನನಗೆ ಸಫಿಷಿಯಂಟ್ ಆಗಿರೋ ಸ್ಯಾಲರಿ ಸಿಗ್ತಾ ಇಲ್ಲ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಸಫಿಷಿಯಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಆರೋಗ್ಯ ಸಿಗ್ತಾ ಇಲ್ಲ ನನಗೆ. ಒಂದೊಂದಿನ ಪ್ರಿಯರೇ, ಇದು ನಮ್ಮ ಟೆನ್ಷನ್. ಸುಮ್ಮನೆ ಆರಾಮಾಗಿ ಮನೇಲಿ ಕುತ್ಕೊಂಡು ಊಟ ಮಾಡೋದಿಲ್ಲ. ಒಂದು ವಿಶ್ವಾಸಿ ಅವನು ಯಾವನು ಆಕ್ಟಿವ್ ಆಗಿರ್ಬೇಕು, ಕೆಲಸ ಮಾಡ್ತಾ ಇರಬೇಕು, ಅವನು ಆಕ್ಟಿವ್ ಪರ್ಸನ್ ಆಗಿರ್ಬೇಕು. ಇಂಥ ಸಂದರ್ಭದಲ್ಲಿ ಅವನಿಗೆ ಸಮಸ್ಯೆ ಆಗಿರೋದನ್ನ ಅವನಿಗೆ ಪರಿಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ. ಇಂಥ ಚಿಂತಾಭಾರಗಳನ್ನು ನೋಡಿ, ಈ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಿಗೋಸ್ಕರ. ನನ್ನ ಮಗನಿಗೆ ಏನ್ ಬೇಕು, ನನ್ನ ಮಗಳಿಗೆ ಏನ್ ಬೇಕು, ತಂದೆ ತಾಯಿಗಳಿಗೆ ಯೋಚನೆ ಮಾಡ್ತಾ ಇರ್ತಾರ, ಮಗನಿಗೆ ಏನ್ ಬೇಕು, ಮಗಳಿಗೆ ಏನ್ ಬೇಕು. ಅಯ್ಯೋ, ನಾನು ಏನಾದರೂ ಮಾಡಬೇಕಲ್ಲ. ಅವ್ರು ನೋಡಿ ಎಷ್ಟು ತುಂಬ ಚೆನ್ನಾಗಿ ನಿರ್ಮಲ ಹೃದಯದಿಂದ, ಆತ್ಮನಿಂದ, ಶರೀರದಿಂದ ಜೀವಮಾನದಲ್ಲಿ ನನ್ನ ಹೆಸರನ್ನು ಎತ್ತಿ ಹಿಡಿದು ಬೇರೆಯವ್ರಿಗೇನು ಆ ನನ್ನ ಪ್ರೀತಿಯನ್ನು ತೋರಿಸುವಂತ ಅವರಿಗೋಸ್ಕರ ಏನಾದರೂ ಮಾಡಬೇಕು. ನಮಗೋಸ್ಕರ ಚಿಂತಿಸುವಂತ ದೇವರು, ಈ ದೇವರು ನಮಗೋಸ್ಕರ ಇದೇ ತರ ಚಿಂತಿಸಬೇಕು ಅಂತ ಹೇಳಿದ್ರೆ ನಾವು ಸಬ್ಮಿಟ್ ಮಾಡಬೇಕು, ದೇವರಿಗೆ ಸಂಪೂರ್ಣವಾಗಿ ನಾವು ಒಪ್ಪಿಸ್ಕೊಡ್ಬೇಕು. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರೆಯುವವು. ನೋಡಿ, ನಮ್ಮ ಗುರಿ ಏನಾಗಿರ್ಬೇಕು? ಈ ಬೈಬಲ್ ಸ್ಟಡಿ ನಾವು ಸ್ಟಾರ್ಟ್ ಮಾಡುವಾಗಲಿಂದ ನಾನು ಹೇಳ್ತಾ ಇದ್ದೇನೆ, ಯಾವುದು ಹೇಳಿ? ಪಾಪ, ನೀತಿ, ನ್ಯಾಯ ತೀರುವಿಕೆ. ಈ ನ್ಯಾಯ ತೀರುವಿಕೆ ನೆಕ್ಸ್ಟ್ ನಾವು ಫೇಸ್ ಮಾಡ್ಲಿಕ್ಕಿರೋದು ಸಂಗತಿ ಆಗಿರೋದ್ರಿಂದ ಹೆಚ್ಚಾಗಿ ಅದ್ರ ಬಗ್ಗೆ ನಾವು ಕಲಿತಾ ಬಂದಿದ್ವಿ. ಪವಿತ್ರಾತ್ಮ ನಮಗೆ ಕಳಿಸ್ಕೊಟ್ರದ್ದು ಏನಕ್ಕೆ ಅಂತ ಹೇಳಿದ್ರೆ, ಈ ನ್ಯಾಯ ತೀರುವಿಕೆ ದಿವಸದಲ್ಲಿ ಶುದ್ಧರಾಗಿ ಯೋಗ್ಯರಾಗಿರೋದ್ರಿಂದ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ದೇವರಿಗೆ ಒಪ್ಪಿಸ್ಲಿಕ್ಕೋಸ್ಕರ ಪವಿತ್ರಾತ್ಮ ನಮಗೆ ಕಳಿಸ್ಕೊಟ್ರದು. ಇಲ್ಲಿ ನೋಡಿ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ, ನಮ್ಮ ನಿರೀಕ್ಷೆ, ನಂಬಿಕೆ ಇಹಲೋಕದಲ್ಲಿ ಏನ್ ಬೇಕಾದ್ರೂ ಆಗಲಿ, ಆದ್ರೆ ಪರಲೋಕದಲ್ಲಿ ನಮಗೆ ಇರಬೇಕಾಗಿರೋದ್ರಿಂದ ದೇವರ ರಾಜ್ಯ. ಕರ್ತನಾದ ಯೇಸು ಕ್ರಿಸ್ತನ 2ನೇ ಸರಿ ಬರುವಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಆ ದೇವರ ರಾಜ್ಯದಲ್ಲಿ ಸಮಾಧಾನವನ್ನು, ಸಂತೋಷ, ನಿತ್ಯ ಸಂತೋಷ ಅದ ಅನುಭವಿಸ್ಲಿಕ್ಕೋಸ್ಕರನೇ ನೋಡಿ, ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ, ಇವುಗಳನ್ನ ಇದೆರಡು ಜೊತೆ ಏನು ಅವೆಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿರೋ ಶಾಂತಿ, ಸಮಾಧಾನ, ಸಂತೋಷ ಇವೆಲ್ಲವನ್ನು ನಿಮಗೆ ಏಮೇಲಿರ್ಬೇಕು? ಈ ಪ್ರಾಪಂಚದಲ್ಲಿರೋದು ಮನೆ, ಆಸ್ತಿ, ಅಂತಸ್ತು, ಸ್ಥಾನಮಾನಗಳು ಇದ್ರ ಬಗ್ಗೆ ಆಗಿರಬಾರ್ದು. ನಿಮ್ಗೆ ಏಮ್ ಯಾವಾಗಲೂ ಇರಬೇಕು, ನೀವು ಅಲ್ಲಿಗೆ ಏಮ್ ಇರಬೇಕು. ಅದೇ ರೀತಿಯಲ್ಲಿ ದೇವರ ವಾಕ್ಯ ಅಡಿಯಲ್ಲಿ ನೀವು ನಡೀಬೇಕು, ಜೀವಿಸಬೇಕು. ಅದ್ರ ಜೊತೆ ಏನಾಗುತ್ತೆ ಹೇಳಿ? ಈಗ ಶಲೋಮೋನನ್ ಏನಂತ ಹೇಳಿದೆ? ಶಲೋಮೋನ್ ಹೇಳಿ, ದೇವರೇ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ರಾಜನಾಗಿದ್ದೇನೆ, ನನ್ನ ಮುಂದೆ ಬರೋರಿಗೆ ಏನಾಗಬೇಕು ಅಂತ ಹೇಳಿದ್ರೆ ಸರಿ ಯಾವುದು ತಪ್ಪಿ ಯಾವುದು ಅಂತ ವಿವೇಚಿಸಿ ಅವರಿಗೆ ತೀರ್ಪು ಮಾಡ್ಲಿಕ್ಕೋಸ್ಕರ ಜ್ಞಾನ ಕೊಡಿ ಅಂತ ಹೇಳಿರೋದು ದೇವರಿಗೆ ಬಹಳ ಇಷ್ಟ ಆಯ್ತು. ಈ ಬೇರೆ ಏನು ಹೇಳಲಿಲ್ಲ. ಅದಕ್ಕೆ ಏನ್ ಮಾಡಿದೆ? ಇದಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಐಶ್ವರ್ಯವಂತನಾಗಿ ನೀನಿಗೇನೇನ್ ಬೇಕಾಗಿರೋದು ಅದೆಲ್ಲವನ್ನು ನನಗೆ ಅನುಗ್ರಹಿಸಿ ಕೊಡ್ತೇನೆ ಅಂತ ಹೇಳುದು. ಪ್ರಿಯರೇ, ಇಲ್ಲಿನೂ ದೇವರ ವಾಕ್ಯ ನಮಗೆ ಹೇಳೋದಂತ ಒಂದೇ ವಿಷಯ. ನಮಗಿರೋದು ಸಮಸ್ಯೆಗಳು, ನಮಗಿರೋದು ರೋಗಗಳು, ನಮಗಿರೋದು ಬಾಕಿ ಇರೋದು ಯಾವುದೂ ಅಲ್ಲ. ನಮ್ಮ ಮುಂದೆ ಇರೋದು ನಮ್ ಗುರಿ ಇದೆಯಲ್ಲ, ಏನಾಗ್ಲಿ ಹೆಂಗೆ ಹೇಳಿ, ಮನುಷ್ಯನಾದ್ರು ಹುಟ್ಟಾದ್ಮೇಲೆ ಒಂದಿನ ಸಾಯ್ಬೇಕು, ಹೌದಲ್ಲ? ಸಾಯೋದಕ್ಕಿಂತ ಮುಂಚೆ ನೋಡಿ, ಈ ದೇವರ ರಾಜ್ಯಕ್ಕಾಗಿಯೂ ದೇವರ ನೀತಿಗಾಗಿಯೂ ತವಪಟ್ಟು ಬದುಕಲಾದ್ರೆ ಬಾಕಿ ಇರೋದೆಲ್ಲವನ್ನು ಇದರ ಜೊತೆ ಕೊಡುವಂತ ದೇವರು. ನೋಡಿ,
ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತೆ 7ನೇ ವಾಕ್ಯ. ಫಿಲಿಪಿ 4ನೇ ಅಧ್ಯಾಯ 6 ಮತ್ತೆ 7. ಯಾವ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ತಗ್ಗಂತ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಒಂದೊಳ್ಳೆ ಸಂಗತಿ ಏನಂತ ಹೇಳಿದ್ರೆ, ಈಗ ನಾವು ಏನ್ ಕಲಿತಾ ಇರ್ತೇಳಿ, ಇವತ್ತಿನ ನಮ್ಮ ಪಾಯಿಂಟ್ ಏನ್ ಹೇಳಿ, ದೇವರಲ್ಲಿ ನಮ್ಮನ್ನ ನಾವು ಹೇಗೆ ಹೌ ವಿ ಸಸ್ಟೈನ್, ಉಳಿಸ್ಕೊಬೇಕು, ದೇವರಲ್ಲಿ ನಾವು ಜೀವಿಸ್ಬೇಕು. ಅದಕ್ಕೆ ಮೊದಲನೇ ಪಾಯಿಂಟ್ ದೇವರಲ್ಲಿ ನಂಬಿಕೆ ವಿಶ್ವಾಸ ಇರಬೇಕಿತ್ತು. 2ನೇ ಪಾಯಿಂಟ್ ನಾವು ಇವತ್ತು ನೋಡಿರೋದು ಏನಂತ ಹೇಳಿದ್ರೆ, ದೇವರಿಗೆ ನಾವು ನಮ್ಮನ್ನು ಕಂಪ್ಲೀಟ್ ಆಗಿ ಒಪ್ಪಿಸ್ಬೇಕು. ಇಲ್ಲಿ ನೋಡಿ, ಈ ದೇವರಲ್ಲಿ ನಾವು ಜೀವಿಸಬೇಕು ಅಂತ, ಉಳಿಬೇಕು ಅಂತ ಹೇಳಿದ್ರೆ ನಮ್ ಮುಖ್ಯವಾಗಿ ಏನ್ ಬೇಕು ಹೇಳಿ, ಆ ದೇವರ ಶಾಂತಿಯ ಸಮಾಧಾನವನ್ನು ನೋಡಿ, ದೇವ ಶಾಂತಿ ಅದು ನಮ್ಮಲ್ಲಿ ಉಳಿಬೇಕು. ಏನಂತ ಹೇಳಿದೆ 7ನೇ ವಾಕ್ಯದಲ್ಲಿ, ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಜನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ. ಪ್ರಿಯ, ನಮಗೆ ಇನ್ನೇನ್ ಬೇಕು ಹೇಳಿ. 6ನೇ ವಾಕ್ಯದಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಈ ಚಿಂತೆ ಮಾಡದೆ ಅಂತ ಹೇಳುವಾಗ ಏನಾಗ್ಬೇಕು ಹೇಳಿ, ಈಗ ನಮ್ಮ ಕೈಲಿ ಒಂದು ಭಾರ ಇದೆ, ಈ ಭಾರ ಒಂದ್ ಕಡೆ ನಾವು ಇಡಬೇಕು, ಇಲ್ಲಾಂದ್ರೆ ಬೇರೆಯವ್ರ ಕೈ ಕೊಡ್ಬೇಕು. ಅವಾಗ ಏನಾಗುತ್ತೆ, ನಮಗೆ ಆ ಭಾರ ಬರಲ್ಲ. ಇಲ್ಲಿ ನೋಡಿ, ದೇವರಿಗೆ ಆ ಭಾರವನ್ನು ಕೊಡಿ ಅಂತ ಹೇಳ್ತಾ ಇರೋದು. ಅದು ಕೊಟ್ಟ ಆದ ಮೇಲೆ ನಮ್ದೆಲ್ಲ ತಪ್ಪಾಗ್ತಾರದಲ್ಲಿ, ಮನುಷ್ಯರ ಬುದ್ಧಿ ಅದೇನೆ, ನಾವೆಲ್ಲ ಕೊಡ್ತೀವಿ. ಕೊಟ್ಟಾದ್ಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇನ್ನೂ ಆಗಿಲ್ಲ ಅಂತ ದೇವರ ಪ್ರತಿ ಆಸೆ ಮುಂದೆ ನಮ್ಮ ಕಣ್ಮುಂದೆ ಕಾಣಿಸುತ್ತೆ. ಯೇಸು ಕ್ರಿಸ್ತನು ಉದ್ಧಾನ ಆದ್ಮೇಲೆ ಇಬ್ರು ಶಿಷ್ಯರು ರೋಡಲ್ಲಿ ಹಿಂಗೆ ಅವ್ರದ್ದು ಊರಿಗೆ ನಡ್ಕೊಂಡು ಹೋಗ್ತಾ ಇರೋ ದಾರಿಯಲ್ಲಿ ಹಿಂಗೆ ಮಾತಾಡ್ಕೊಂಡೆ ಪಕ್ಕದಲ್ಲಿ ಯೇಸು ಸ್ವಾಮಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರ ಕಣ್ಣು ಕಟ್ಟಲ್ಪಟ್ಟಿರೋದ್ರಿಂದ ಯೇಸು ಕ್ರಿಸ್ತನೇ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಯೇಸು ಕ್ರಿಸ್ತನೇ ನನ್ನ ಜೊತೆ ಬರೋದು, ನಮ್ಮ ಗುರುನೇ, ನಮ್ಮ ದೇವರೇನೇ ಇರ್ತಾರಂದ. ಇವ್ರು ಮಾತಾಡ್ಕೊಂಡು ವಿಷಯನ ಹೇಳಿ, ಈ ಮಾತಾಡೋದ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಹೇಳ್ತಾರೆ, ಅಲ್ಲ ನೀವು ಯಾವ್ದು ಬಗ್ಗೆ ಅಲ್ಲ ನೀವು ಊರಲ್ಲಿ ಇಲ್ವಾ, ನೀವು ಇಲ್ಲಿ ಇರೋದಲ್ವಾ, ಇಷ್ಟು ದಿವಸ ಇಲ್ಲಿ ನಡೆದ್ರೆ ಯಾವ್ದು ಗೊತ್ತಾಗಿಲ್ವಾ, ನಸರೇತನ ಯೇಸು ನಮ್ಮ ಗುರು, ಎಷ್ಟೋ ನಮ್ಮನ್ನೆಲ್ಲವನ್ನು ಬಿಡಿಸುವಂತ ನಾವೆಲ್ಲ ನಂಬಿದೆ, ನಮ್ಮನ್ನು ಬಿಡಿಸಲಿಕ್ಕೆ ಬಂದಿರೋದು ಪ್ರವಾದಿ, ದೇವರ ಮಗ ಅಂತ. ನೋಡಿ, ಈ ನಮ್ಮ ಇವರು ಯಾರಿಗರು ಇವರೆಲ್ಲ ಸೇರಿ ಬಿಟ್ಟು ಅವ್ರನ್ನೇ ಶಿಲುಬೆ ಮೇಲೆ ಕೊಂದಾಕಿದ್ದಾರೆ. ಈಗ ಏನ್ ಮಾಡ್ಬೇಕು, ಎಂದು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಟೆನ್ಷನ್ ಅಲ್ಲಿ, ದುಃಖದಲ್ಲಿ ಹೋಗುವಂತ ಶಿಷ್ಯರು ಯೇಸು ಕ್ರಿಸ್ತನ ಜೊತೆ ಯಾಕೆ ಹೇಳಿ, ಯೇಸು ಕ್ರಿಸ್ತನ ಜೀವಿಸಿರುವಾಗ 3 ವರ್ಷ ಕಾಲ ಇವರಿಗೆಲ್ಲ ಪ್ರಸಂಗ ಮಾಡಿದೆ, ನಾನು ಸತ್ತಾದ್ಮೇಲೆ 3ನೇ ದಿವಸ ಎದ್ದು ಬರ್ತೀನಿ, ಪುನರುದ್ಧಾನ ಆಗ್ತೀನಿ ಅಂತ ಹೇಳಿದನು ಕೂಡ ಇವರು ನಂಬಲಿಲ್ಲ. ಅದು ಆಯ್ತು, 3ನೇ ದಿವಸ ಇದು, ಹೌದಾ, ದೇವರ ವಾಕ್ಯದಲ್ಲಿ ಇದು ಇವತ್ತು 3ನೇ ದಿವಸ. ಅವನು ಈ ತರ ಎಲ್ಲ ಆಗಿ ಶಿಲುಬೆಯಲ್ಲಿ ನೇತಾಕಿ ಅವನು ಈ ರೀತಿಯಲ್ಲಿ ಕ್ರೂಸಿಫಿಕ್ಷನ್ ಮಾಡಾದ್ಮೇಲೆ ಇವತ್ತು 3ನೇ ದಿವಸ. ನಂಬಲಿಲ್ಲ, ಹೇಳಿರ್ತಾರೆ, ಬಟ್ ಅವ್ರು ಬರ್ತಾರಲ್ಲ, ಹೋಯ್ತು ಬಿಡಿ, ನಮ್ಮ ಜೀವನ ಹೋಯ್ತು, ನಾವು ಇಷ್ಟು 3.5 ವರ್ಷ ಅವ್ರಿಗೆ ಹಿಂದೆ ಹೋಗಿದೆ, ಎಲ್ಲ ಅದನ್ನು ಆಯ್ತು, ಮುಗೀತು ನಮ್ ಕತೆ. ಅಲ್ಲಿ ಹೋಗಿದೆ, ಊರ ಹತ್ರ ಬಂದಾಯ್ತು. ಊರ ಹತ್ರ ಬಂದಾದ್ಮೇಲೆ ಅದಕ್ಕಿಂತ ಮುಂಚೆ ಹೇಳ್ತಾರೆ, ಯೆಶಾಯ ಪ್ರವಾದಕಂತಂದ್ರೆ ಅಲ್ಲಿ ಎಲ್ಲ ಪ್ರವಾದಿಗಳು, ಮೋಶೆ ಎಲ್ಲ ಹೇಳಿದೆ, ಈ ತರ ಯೇಸು ಕ್ರಿಸ್ತನಿಗೆ ಈ ರೀತಿಯಲ್ಲಿ ಆಗ್ಬೇಕಿತ್ತು, ಬರ್ಬೇಕಿತ್ತು, ಅವಾಗ ಮಹಿಮೆ ಹೊಂದದು ಅಂತ ಎಲ್ಲ ಹೇಳಿದನು ಕೂಡ ಬರೀ ಯಾರಿಗೂ ಅವಾಗಲೂ ಅರ್ಥ ಆಗಿಲ್ಲ. ಊರ ಹತ್ರ ಹೋಗಾಯ್ತು, ಬಂದು ಸರಿ ಕ್ರಿಸ್ತನ ಹೆಂಗೆ ಹೋಗ್ತಾರೆ, ನಾನೇನೋ ಸ್ಟ್ರೈಟ್ ಹೋಗ್ತೀನಿ ಅಂತ ಲೆಕ್ಕದಲ್ಲಿ ಸುಮ್ಮನೆ ಹೆಂಗೆ ನಿಂತಿದ್ದಾರೆ. ಸರಿ ಬನ್ನಿ, ಸಂಜೆ ಆಯ್ತಲ್ಲ, ಇವತ್ತು ನಮ್ಮ ಮನೇಲಿ ಉಳ್ಕೊಂಡು ಹೋಗೋಣ ಅಂತ ಹಿಂಗೆ ಕರೆದ್ರು. ಸರಿ ಹೋದ್ರು. ಊಟ ಮಾಡೋ ಸಂದರ್ಭದಲ್ಲಿ ರೊಟ್ಟಿ ಮುರಿತಾರೆ. ಯಾವುದು ಇಂಗ್ಲಿಷಲ್ಲಿ ಬ್ಲೆಸ್ಡ್ ಅಂತ ಬರೆದಿರೋದು, ಕನ್ನಡದಲ್ಲಿ ಸ್ತೋತ್ರ ಮಾಡಿ ಅಂತ. ಬ್ಲೆಸ್ಡ್ ಅಂತ ಹೇಳಿದ್ರೆ ಆಶೀರ್ವಾದ ಮಾಡಿ, ಪುನರುದ್ಧಾನ ಹೊಂದಿರಂತ ಯೇಸು ಕ್ರಿಸ್ತನ ಅದನ್ನೇ ಆಶೀರ್ವಾದ ಮಾಡಿ ಅನುಗ್ರಹಿಸಿ ಮುರಿದಿದ ಕೂಡಲೇ ಅವ್ರದ್ದು ಕಣ್ಣು ಓಪನ್ ಆಯ್ತು. ಪ್ರಿಯ, ನಮ್ದೆಲ್ಲರಿಗೂ ಇಶ್ಯೂ ಇದೇನೆ. ದೇವರು ನಮ್ಮ ಅಕ್ಕಪಕ್ಕದಲ್ಲಿ ಇದನ್ನು, ಪವಿತ್ರಾತ್ಮನ ನಮ್ಮ ಹೃದಯದಲ್ಲಿ ಇದನ್ನು, ಯಾವ್ದ್ಯಾವುದೋ ವಿಷಯಗಳಲ್ಲಿ ಸಂಗಡ ಪಟ್ಟು, ಯಾವ್ದಾವುದೋ ದುಃಖ ಪಟ್ಕೊಂಡು, ಏನೇನೋ ತಲೆ ಕೆಡಿಸ್ಕೊಂಡು, ಅದರಿಂದ ನಮಗೆ ಇದು ಯಾವುದನ್ನು
ಆ ದೇವರ ಪ್ರಭಾವ ಆಗಲಿ, ದೇವರ ಸಾನ್ನಿಧ್ಯವಾಗಲಿ ತಿಳ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಅದಕ್ಕೇನೆ ನಮ್ಮಲ್ಲಿ ಆ ಗ್ರಹಿಕೆ, ನಮಗೆ ಆ ಒಂದು ಪ್ರಜ್ಞೆಯನ್ನು, ಆ ದೇವರ ಸಾನ್ನಿಧ್ಯ ಅನುಭವವನ್ನು ಬರಬೇಕು ಅಂತ ಹೇಳಿದ್ರೆ ಆ ದೇವರ ಶಾಂತಿ ಅದು ನಮ್ಮ ಹೃದಯದಲ್ಲಿರಬೇಕು. ದೇವರಲ್ಲಿ ನಾವು ಉಳಿಬೇಕು, ನಮ್ಮನ್ನೇ ನಾವು ಉಳಿಸ್ಕೊಬೇಕು, ದೇವರ ವಾಕ್ಯದಲ್ಲಿ ನಾವು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಬೇಕು. ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸುವಾಗ 4 ವಿಷಯಗಳು ಅದರಲ್ಲಿ ಬರುತ್ತೆ. ಒಂದು, ದೇವರು ನಮ್ಮನ್ನು ಉದ್ಧಾರ ಮಾಡುವಂಥ ದೇವರು. 2ನೇದು, ನಮ್ಮ ಉದ್ದೇಶಗಳನ್ನು ಸಫಲ ಮಾಡುವಂಥ ದೇವರು. 3ನೇದು, ನಮ್ಮನ್ನು ಸುರಕ್ಷಿತರಾಗಿ ನಿಲ್ಲಿಸುವಂಥ ದೇವರು. 4ನೇದಾಗಿ, ನಮಗೆ ಸಾರ್ಥಕರಾಗಿ ನಮ್ಮನ್ನು ಮಾಡುವಂಥ ದೇವರು. ಅದೇ ರೀತಿಯಲ್ಲಿ ರಕ್ಷಣಾ ಕಾರ್ಯಗಳೆಲ್ಲ ನಮಗೆ ತೋರಿಸುವಂಥ ದೇವರು. ನಮ್ಮ ಚಿಂತೆಯನ್ನೆಲ್ಲ ನಮಗೋಸ್ಕರ ಹೆಚ್ಚಾಗಿ ಚಿಂತಿಸುವಂಥ ದೇವರು. ನನ್ನ ಪ್ರಿಯ ದೇವಜನರೇ, ಇವತ್ತು ಈ ಸಂಜೆ ವೇಳೆಯಲ್ಲಿ, ಈ ರಾತ್ರಿಯಲ್ಲಿ ನಮ್ಮಲ್ಲಿ ಹತ್ರ ಏನಾದರೂ ಒಂದು ಸಣ್ಣ ಪುಟ್ಟದಾಗಿದ್ದರೆ ನಮ್ಮನ್ನೇ ಸರಿಪಡಿಸಿ, ಪರಿಶೋಧಿಸಿ, ಸಂಪೂರ್ಣವಾಗಿ ನಮ್ಮ ಚಿಂತಾಭಾರಗಳನ್ನು, ನಮ್ಮ ನೋವುಗಳನ್ನು, ನಮ್ಮ ಕಷ್ಟಗಳನ್ನು ದೇವರಿಗೆ ಒಪ್ಪಿಸಿ, ಆ ದೇವರು ನಮಗೋಸ್ಕರ ಚಿಂತಾಭಾರವನ್ನು ಎತ್ಕೊಂಡು, ಇಲ್ಲದ ದೇವರು ನಮಗೋಸ್ಕರ ಮಾಡುವಂಥ ಮಹತ್ ಕಾರ್ಯಗಳನ್ನು, ನಮ್ಮನ್ನು ಉದ್ಧಾರ ಮಾಡುವ ನಮ್ಮ ಉದ್ದೇಶಗಳನ್ನು ಸಫಲ ಮಾಡುವುದನ್ನು ಕಾಯ್ತಾ ಸ್ತೋತ್ರ ಪ್ರಾರ್ಥನೆಗಳಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಜೀವಿಸುವಾಗ ಖಂಡಿತವಾಗಲು ಪ್ರಿಯರೇ, ಆ ಪವಿತ್ರಾತ್ಮನ ಕೃಪಾವರದಿಂದ ಆ ದೇವರ ಒನ್ ಬೈ ಆ ನಿಮ್ಮ ಜೀವನದಲ್ಲಿ ದೇವರು ಮಾಡುವಂಥ ಆ ಕಾರ್ಯಗಳನ್ನು ನಿಮ್ಮ ಕಣ್ಣು ಮುಂದೆ, ಆ ರೊಟ್ಟಿ ಮುರಿದ ಕೂಡಲೇ ಶಿಷ್ಯರಿಗೆ ಹೇಗೆ ಕಾಣಿಸ್ತು, ಬಟ್ ಇಮ್ಮಿಡಿಯೇಟ್ ಆಗಿ ಯೇಸು ಕ್ರಿಸ್ತನ ಅಲ್ಲಿಂದ ಅಪ್ರತ್ಯಕ್ಷ ಆಯಿತು. ಬಟ್ ಇಲ್ಲಿ ಹಂಗಲ್ಲ. ಅವತ್ತ ಶಿಷ್ಯರಿಗೆ ಗೊತ್ತಿರಲಿಲ್ಲ ಯೇಸು ಕ್ರಿಸ್ತನ ಪುನರುದ್ಧಾನ ಆಗುತ್ತೋ ಇಲ್ವೋ ಅಂತ. ಆದ್ರೆ ಇವತ್ತು ಆ ಯೇಸು ಕ್ರಿಸ್ತನ ಕ್ರೂಸಿಫಿಕೇಶನ್ ಆಗಿರೋದು ಯಾಕೆ, ಪುನರುದ್ಧಾನವಾಗಿ ಎದ್ದು ಬಂದಿರೋದು ಮತ್ತೆ ನಮ್ಮ ಬರ್ಲಿಕ್ಕೇನೋ 2ನೇ ಸರಿ ಬರ್ತಾನೆ ಅಂತ ನಂಬಿಕೆಯಲ್ಲಿರುವ ನಮಗಿದೆಲ್ಲ ಗೊತ್ತು. ಅದರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಅಪನಂಬಿಕೆ ಇದ್ರೆ ತೆಗೆದಾಕಿ ನೀತಿವಂತರಾಗಿ ಮುಂದಿನ ದಿವಸಗಳಲ್ಲಿ ದೇವರಲ್ಲಿ ನಮ್ಮನ್ನು ಉಳಿಸುವಂತ ವ್ಯಕ್ತಿಗಳಾಗಿ ಜೀವಿಸುವ ಹಾಗೆ ನನ್ನನ್ನು, ನಿಮ್ಮನ್ನು ಎಲ್ಲವರನ್ನು ದೇವರ ಅನುಗ್ರಹಿಸಿ ಆಶೀರ್ವದಿಸಲಿ. ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಲಿ.